शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि ह्यहमेव ನಾರಾಯಣಂ ಇತ್ಯಾದಿ ಹೇಳಿದ ಮೇಲೆ ಒಂದು ನಾರಾಯಣ ನಮಸ್ಕಾರ, ಇನ್ನೊಂದು ಗುರು ನಮಸ್ಕಾರ. ಇಲ್ಲಿ ವಿಶೇಷ ಅಂದರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದೇ ಶ್ಲೋಕ. ನಾರಾಯಣಂ ಗುಣೈ ಸರ್ವೈರ್ವೀಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇಲ್ಲೇನು ಹೇಳಿದರು? ಅಲ್ಲಿ ಹೇಳಿದ್ದನ್ನು ವಿವರಣೆ ಏನು ಮಾಡಬೇಕಾಗಿತ್ತು? ಇಲ್ಲಿ ಗುರುನ ಯಾರು ಗುರುಗಳು ಅಂತ ಹೇಳಿರಲಿಲ್ಲ. ಇಲ್ಲಿ ಗುರುಗಳು ಯಾರು ಅಂತ ಹೇಳ್ತಾರೆ. ತಮೇವಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರು, ಇದೆಲ್ಲ ಅನುವ್ಯಾಖ್ಯಾನ ಅಂದ್ರೆ ಹಾಗೆ. ಅಲ್ಲೇನು ಸ್ಪಷ್ಟ ಮಾಡಬೇಕು, ಅಲ್ಲಿ ಏನು ಗುಣೈ ಸರ್ವೈರು ವೀರಣಂ ಅಂತ ಹೇಳಿಬಿಟ್ರು. ಇಲ್ಲೇ ಹೇಳಿದ್ರು ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ಅಂತ ಹೇಳಿದ್ರು. ದೋಷವರ್ಜಿತಂ ನಿರ್ದೋಷಂ. ಆಮೇಲೆ ಜ್ಞೇಯಂ ಗಮ್ಯಂ ಹೇಳಿದರು. ಜ್ಞೇಯಂಗೆ ಆಪ್ಯತಮಂ ಅಖಿಲೈ ಸುವಾಕ್ಯೈ, ಇದು ಜ್ಞೇಯಂಗೆ ಅರ್ಥ. ಗಮ್ಯಂಗೆ ಕೂಡ ಅಖಿಲೈ ಸುವಾಕ್ಯೈ ವೇದ್ಯಂ ತಥಾ ಗಮ್ಯಂ. ಮತ್ತು ಜನ್ಮಾದ್ಯಸ್ಯ ಯತಃಕ್ಕೆ ವಿವರಣೆ ಅಶೋದ್ಧವಾದಿತ ಅಶೇಷ ವಿಶೇಷತೋಪಿ, ಆ ಸೂತ್ರಾರ್ಥ ಪರಾಗಿ ಹೇಳಿದರು. ಮತ್ತು ವಂದ್ಯಂ ಸದಾ ಪ್ರಿಯತಮಂ, ಅವನು ವಂದ್ಯನಾಗಿದ್ದಾನೆ, ಸದಾ ಪ್ರಿಯತಮನಾಗಿದ್ದಾನೆ ಅಂತ ಹೇಳ್ತಾ ಮಮ ಸನ್ನಮಾಮಿ ಸೂತ್ರಾರ್ಥ ಉಚಿತ. ಯಾರು ಅಂದರೆ ನಾವು ಹೇಳ್ತಾ ಇದ್ದೀವಿ ಅಂತ ಎಲ್ಲ ವಿವರಣೆ ಕೊಟ್ಟಾಗಾಯ್ತು. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ, ಇದು ಶಾಸ್ತ್ರ ಪ್ರಭವಂ ಅಂತ ಹೇಳಿದ್ದರಿಂದ ಗುರುತ್ವ ಯಾರಿಗೆ ಬರಬೇಕು ಅಂದರೆ ಶಾಸ್ತ್ರೋಪದೇಶ ಮಾಡಿದಾಗ ಮಾತ್ರ ಗುರುತ್ವನೇ ಹೊರತು ಲೌಕಿಕ ಗುರುತ್ವ ಅಂಬೋದು ಗುರುತ್ವನೇ, ಅದರದ್ದು ಅತ್ಯಂತ ಸೀಮಿತವಾದದ್ದು. ಇದು ಎಂಥದ್ದು ಆಧ್ಯಾತ್ಮಿಕ ಗುರುತ್ವನೇ ದೊಡ್ಡ ಗುರುತ್ವ ಹೊರತು ಬೇರೆ ಅಲ್ಲ. ಶಾಸ್ತ್ರ ಪ್ರಭವಂ, ಶಾಸ್ತ್ರ ಪ್ರಭವಂ ಎರಡರ್ಥ. ಶಾಸ್ತ್ರ ಯಾರಿಂದ ಬರೆಯಲ್ಪಟ್ಟಿತೋ ತಿಳಿಸಲ್ಪಟ್ಟಿತೋ ಅವರು ವೇದವ್ಯಾಸ ದೇವರು. ಶಾಸ್ತ್ರ ಪ್ರಭಾವ ಅದು ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಶಾಸ್ತ್ರ ಪ್ರಭಾವ ವೇದವ್ಯಾಸರ ದೇವರು ಅಂತ ಗೊತ್ತಾಗಲಿಕ್ಕೆ ಶಾಸ್ತ್ರಗಳೇ ಆಧಾರ. ಕೃಷ್ಣದ್ವೈಪಾಯನಂ ಕೃಷ್ಣಂ ಹೇಳ್ತಾರೆ, ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು ಕೌಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಗ್ರಂಥವೇ. ಹೀಗೆಲ್ಲ ಇರೋದ್ರಿಂದ ಶಾಸ್ತ್ರದಿಂದ ಗೊತ್ತಾಗ್ತಾ ಇದೆ. ಅವರು ಜಗದ್ಗುರುಗಳಿಗೂ ಗುರುಗಳು, ಗುರುಗಳು ಜಗದ್ಗುರುಗಳು, ಗುರುಗಳಿಗೂ ಗುರುಗಳು. ಗುರು ಶಬ್ದಕ್ಕೆ ಇಷ್ಟ ಅರ್ಥ. ಗುರೂನ್, ಆಮೇಲೆ ಜಗದ್ಗುರುಣಾಂ ಗುರುಂ ಅಪಿ, ಅಂಥ ಗುರು ನಮಸ್ಕಾರ ಮಾಡ್ತೇನೆ. ಇದೆಲ್ಲ ಗುರುತಮ ಮಗರಂ ದೇವದೇವಂ ನಮಾಮಿ. ಗುರುತಮ ಮಗುರುಂ ದೇವದೇವಂ ನಮಾಮಿ. ಅಗುರುಂ ಏನರ್ಥ? ಅಗುರುಂ ಅಂದ್ರೇನು? ಅಲ್ಲ, ಅಗುರುಂ ಶಬ್ದಕ್ಕೆ ಏನರ್ಥ ಅಂದರೆ ಇನ್ನೊಬ್ಬ ಗುರು, ಅವರಿಗೆ ಗುರು ಇಲ್ಲ ಅವರಿಗೆ. ಗೊತ್ತಾಯ್ತಾ? ಜಗಜ್ಜನಕ ಅವನಿಗೆ ಜನಕ ಇಲ್ಲ, ಜಗದ್ಗುರು ಅವನಿಗೆ ಗುರು ಇಲ್ಲ. ಆದ್ದರಿಂದ ಗುರುತಮ ಅವನು. ಇದು ವಿಷ್ಣು ಸಹಸ್ರನಾಮಕ್ಕೂ ಅರ್ಥ, ಅದಕ್ಕೂ ಅರ್ಥ, ಇದಕ್ಕೂ ಅರ್ಥ. ಮತ್ತೆ ಗುರುತಮೋ ಧಾಮ, ವಿಷ್ಣು ಸಹಸ್ರನಾಮ ಗುರುತಮ ಅಂತ ಬಂದಿದೆ. ಗುರುತಮ ಅಂದರೆ ಯಾರು? ಇವರೇನೆ. ತೋಮೆ ಪರಮಾಖ್ಯ ವಿಶೇಷತ ನನಗೆ ಗುರುಗಳು ಅಂತ ಯಾತಕ್ಕೆ ಹೇಳಿದ್ರಿಂದ ಅವತಾರತ್ರಯದಲ್ಲೂ ಗುರುಗಳು, ಮೂಲ ರೂಪದಲ್ಲೂ ಗುರುಗಳು, ಪ್ರತಿ ಇದರಲ್ಲೂ ಗುರುಗಳು. ಆದ್ದರಿಂದ ಗುರು ಅಂತ ಹೇಳಿದ್ದರಿಂದ ಅಚ್ಯುತ ಪ್ರೇಕ್ಷರವರೆಲ್ಲ ಕೂಡ ಮುಖ್ಯ ಗುರುಗಳಲ್ಲ ಅಂತ ಹೇಳಿದ. ಆಶ್ರಮ ಗುರುಗಳು ಬೇರೆ, ಮುಖ್ಯ ಗುರುಗಳು ಬೇರೆ. ಪರಮಾಖ್ಯ ವಿದ್ಯಾ ವ್ಯಾಖ್ಯಾ, ಅಲ್ಲಿ ಸೂತ್ರಾರ್ಥ ಉಚ್ಯತೆ ಅಂತ ಅಷ್ಟೇ ಹೇಳಿಬಿಟ್ರು. ಯಾವುದು ಸೂತ್ರ ಅಂದರೆ ಪರಮಾಖ್ಯ ವಿದ್ಯಾ ವಿವರಣೆ. ಪರಮಾಖ್ಯ ವಿದ್ಯಾ ಅದು ಅಂದರೆ ಇದು ಯಾಕೆ ಕೇಳಿದರು? ಪಾಣಿನಿ ಸೂತ್ರನೋ ಯಾವ ಸೂತ್ರ ಮಾಡ್ತೀವಿ ನೀವು ಹಾಗಿದ್ರೆ? ಜೈಮಿನಿ ಸೂತ್ರನೋ ಅಂತ ಕೇಳಿದರೆ ಅಲ್ಲ, ಪರಮಾಖ್ಯ ವಿದ್ಯಾ ಬ್ರಹ್ಮಸೂತ್ರಗಳನ್ನೇ ಹೇಳ್ತಾ ಇದ್ದೇವೆ. ಎಷ್ಟು ಕ್ಲಾರಿಫಿಕೇಶನ್ ಬಂತೀಗ, ಅಷ್ಟೆಲ್ಲ ಕೂಡ ಡೌಟ್ ಕ್ಲಿಯರ್ ಆಗಲಿಕ್ಕೆ ಅರ್ಥ ಅದರಲ್ಲಿದೆ. ಇನ್ನೊಬ್ರು ಬಿಡಿಸಿದ್ರೆ ಏನಾಗ್ತಿತ್ತು? ಅವ್ರಿಗೆ ಅವ್ರು ಯಾರು ಹೇಳಿರುತ್ತೆ, ಅವರೇ ಹೇಳಿದ್ರೆ ಏನು ಮಾಡಕ್ಕೆ ಬರೋದು. ಅವರೇ ನೋಟ್ ಕೊಟ್ಟ ಮೇಲೆ ಅದೇ ಅರ್ಥ. ಅವರು ಗುರುಗಳು ಅಂದ್ರೆ ಯಾರಪ್ಪ? ನೀವು ವೇದವ್ಯಾಸರು ಅಂತೀರಿ, ನೀವು ಹೇಳ್ತೀರಿ ಅಷ್ಟೇ. ಅವ್ರು ಇನ್ನೊಬ್ರು ಯಾರೋ ಇರ್ಬೋದು. ಅಚ್ಚುತ ಪ್ರೇಕ್ಷರ್ ಯಾಕೆ ಹೇಳ್ಬಾರ್ದು? ಹೋಗ್ಲಿ ಬರೇ ಪಕ್ಷ ಆದರೆ ಹೇಳಕ್ಕೆ ಬರೋದಿಲ್ಲ. ಇವರಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೆ ತಿಳಿಸಿದೆ. ಹೌದು, ಅದಕ್ಕೆ ಹೇಳ್ತಿರೋದು ಸದಾ ಗುರುತಮ. ನಾನು ಯಾವಾಗಲೂ ಸದಾ ಗುರುಗಳು ಅವರೇನೆ. ವಿಶೇಷತೋಮೆ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ. ಅಲ್ಲಿ ದ್ರೋಣಾಚಾರ್ಯ ಗುರುಗಳಲ್ಲ ಅಲ್ಲಿ, ಗೊತ್ತಾಯ್ತಾ? ಯಾಕಂದ್ರೆ ಅವ್ರಿಗೆ ಹೇಳ್ತಾರೆ ಹೋಗ್ಬೇಡಿ ಸಾಕಿನ, ಎಷ್ಟೋ ತಿಳಿಸಿರ್ತೀರಿ, ಹೋಗ್ತಿರೋ ನಾವೇ ಕಳಿಸ್ಬೇಕು ಅಂತ ಕೇಳ್ತಾರೆ, ಹೋಗ್ಬಿಡ್ತಾರೆ. ಅದು ಸತ್ವೋಪದೇಶ ಮಾಡಿದ್ರೆ ಗುರುಗಳು. ಆ ದೃಷ್ಟಿಯಲ್ಲಿ ಒಂದು ಅಕ್ಷರ ಹೇಳಿದ್ರು ಎಫೆಕ್ಟ್ ಇರುತ್ತೆ. ಅದು ಸಾವಿರಾರು ಗಂಟೆ ಪಾಠ ಹೇಳಬೇಕಾಗಿಲ್ಲ ಗುರು ಆಗಬೇಕಾದ್ರೆ. ಮಾರ್ಗದರ್ಶನ ಹೀಗೆ ನೋಡಬೇಕು ಅಂತ ಹೇಳಿದ್ರೆ ಅದೇ ಒಂದು ಗುರುತ್ವ. ಗೈಡ್ ಎಲ್ಲರೂ ನೋಡೋಕೆ ಹೋಗಲ್ಲ. PhD ಗೈಡ್ಗಳು ಕೂಡ ಎಲ್ಲ ಹೇಳೋದು. ಇವ್ರೇ ಸ್ವಲ್ಪ ಮಾಡಿದ್ರು ಬಿಟ್ಟೇ ಬಿಡ್ತೀನಿ, ಬೇಡ ಆಗುತ್ತೆ ಕಳಿಸೇ ಬಿಡ್ತಾರೆ. ಒಂದು ಸ್ಟೇಜಲ್ಲಿ ಗೈಡ್ ಆಗ್ತಾರೆ. ಅವು ಯಾವ ಮತ್ತೆ ಹೇಳಬೇಕು, ಏನು ಹೇಳ್ಬೇಕು ಅದೆಲ್ಲ ಸರಿಯೇ. ಪ್ರತ್ಯಕ್ಷರ ಪ್ರತಿಪದ ಹೇಳಿದಿರಬೇಕಿಲ್ಲ. ಅವನಿಗೆ ಅಂಥ PhD ಮಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ ಫಸ್ಟ್. ಗೊತ್ತಾಯ್ತಾ? ಮಾರ್ಗದರ್ಶನ ಒಂದು ಹೇಳಿ ಸೂತ್ರ ಅಂದರೆ ಏನು ಹೇಳಿದ್ವಿ, ಎಲ್ಲ ವಿಷಯ ಗೊತ್ತಾಗಬೇಕು.
ಅದಕ್ಕೆ ಗುರುಗಳಾಗ್ತಾರೆ. ಪ್ರಾದುರ್ಭೂತೋ ಹರಿರ್ವ್ಯಾಸೋ ವಿರಿಂಚಿ ಭವಪೂರ್ವಕೈ ಅರ್ಥಿತ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರವನುತ್ತಮ. ಡೀಟೇಲ್ಡಾಗಲ್ಲಿ ತಚ್ಚೋಕ್ತಮ ಸ್ಕಾಂತಿ ಅಂತ ಡಿಟೇಲಾಗಿ ಹೇಳಿದರು. ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಚರ ಅದನ್ನ ಹೇಳಲಿಲ್ಲ, ಸಮರಿ ಕೊಟ್ಬಿಡ್ತಾರೆ. ಏನು ಸಮರಿ? ಅಲ್ಲೇನು ಚಿಕ್ಕದಾಗಿ ಹೇಳಿರ್ತಾರೆ, ದೊಡ್ಡದು ಮಾಡ್ತಾರೆ. ಅಲ್ಲಿ ದೊಡ್ಡದಾಗಿ ಹೇಳ್ತಾರೆ. ಪ್ರಾದುರ್ಭೂತೋ ಹರಿಹಿ ವ್ಯಾಸ, ಅದಕ್ಕೆ ಹುಟ್ಟಿದರು ಅಂತ ಹೇಳಿಲ್ಲ. ಪ್ರಾದುರ್ಭೂತ ಹರಿಹಿ ವ್ಯಾಸ, ಹರಿಹಿ ವ್ಯಾಸತ್ವೇನ ಪ್ರಾದುರ್ಭೂತ. ಯಾತಕ್ಕೆ ಬರಬೇಕಾಗಿತ್ತು ಅಂದರೆ ವಿರಿಂಚಿ ಭವಪೂರ್ವಕೈ ಅರ್ಥಿತ ಬ್ರಹ್ಮರುದ್ರಾದಿ ದೇವೈ, ಅವರಿಂದ ಪೂಜಿತ ಪ್ರಾರ್ಥನೆ ಮಾಡಲ್ಪಟ್ಟಿದ್ದರಿಂದ ಬಂದರೆ ಹೊರತು ಈ ಬೇರೆ ರೀತಿ ಅಲ್ಲ. ಮತ್ತೆ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ತಮ, ಪರವಿದ್ಯಾ ಅಂತಕ್ಕಂಥ ಹೆಸರಿನ ಅನುತ್ತಮವಾದ ಶಾಸ್ತ್ರ. ಅನುತ್ತಮೋ ದುರಾದರ್ಶ. ಅನುತ್ತಮ ಅಂದ್ರೇನು? ಸಾಮಾನ್ಯವಾಗಿ ಎರಡರ್ಥ ಬರುತ್ತೆ. ಉತ್ತಮ ಅಲ್ಲ, ಅನುತ್ತಮ. ಬ್ರಾಹ್ಮಣ ಅಬ್ರಾಹ್ಮಣ, ಗೊತ್ತಾಯ್ತಾ? ಅಶ್ವ ಅನಶ್ವ, ಅರ್ಥ ಅಶ್ವ ಅಲ್ಲ, ಏನರ್ಥ? ಉತ್ತಮ ಅಲ್ಲ ಅಂತಾಗತ್ತೆ. ಅಲ್ಲ, ಇದು ಬಹುರಿಹಿ ಮಾಡಬೇಕು. ಅವಾಗೇನಾಗತ್ತೆ? ನೈವೇದ್ಯತೆ ಉತ್ತಮ, ಅನ್ವತ ಉತ್ತಮ, ಅನ್ಯ ಅಸ್ಮಾತ್, ಅವನು ಅತ್ಯುತ್ತಮ, ಆ ರೀತಿ ಬರಬೇಕು. ಎಲ್ಲಿ ಬಹುರಿ ಮಾಡಬೇಕು ಅಲ್ಲಿ ತತ್ಪುರುಷ ಮಾಡಬೇಕು. ಎಲ್ಲಿ ತತ್ಪುರುಷ ಮಾಡೋದು ಅಲ್ಲಿ ಬಹುರಿ, ಹಾಗೆಲ್ಲ ಮಾಡಬಾರ್ದು. ಯಾವುದು ಮುಖ್ಯಾರ್ಥ ಕೊಡುತ್ತೋ ಅದನ್ನೇ ಮಾಡಬೇಕು. ಚಕ್ರೇ ಶಾಸ್ತ್ರ ಅನುತ್ತಮ, ಪರವಿದ್ಯಾ ಅಂತ ಹೇಳಿದ ಮೇಲೆ ಇಲ್ಲಿ ಅನುತ್ತಮ ಉತ್ತಮ ಅಲ್ಲ ಅಂತ ಹೇಳಕ್ ಬರೋದಿಲ್ಲ. ಏನಂತ ಹೇಳ್ಬೇಕಲ್ಲಿ? ಅತ್ಯುತ್ತಮ ಅಂತಾನೆ ಅರ್ಥ. ಬರೀ ಉತ್ತಮ ಅಂತ ಮಾಡಿದ್ರು ಆಗಿದೆ ಮುಂದೆ, ಅದಕ್ಕೋಸ್ಕರ ಅತ್ಯುತ್ತಮ ಅಂತಾನೆ ಮಾಡಬೇಕು. ಅದನ್ನೇ ಈಗ ಜಗದ್ಗುರುಣಾಂ ಗುರು ಅಂತ ಹೇಳಿದ್ರಲ್ಲ, ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ. ಅವರು ಗುರುಗಳಿಗೆ ಗುರುಗಳು ಯಾತಕ್ಕೆ ಅಂತ ಪ್ರಶ್ನೆ. ಎಲ್ಲರೂ ಪಾಠ ಮಾಡಬೇಕಾದ್ರೆ ಗಂಟೆ ಇಟ್ಕೊಂಡು ಪಾಠ ಮಾಡಬೇಕು. ಈ ಗುರುಗಳಾದವರು ಓದಿದ್ದು ಅದನ್ನು ಹೇಳೋದು ಅದನ್ನೇನೆ. ಸೊ ನಮಗೆ ವೇದವ್ಯಾಸ ಡೈರೆಕ್ಟ್ ಪಾಠ ಹೇಳಿಲ್ಲ ಅಂತ ತಿಳ್ಕೊಬೇಕಾಗಿಲ್ಲ. ಯಾಕೆ? ಅವ್ರ ಗ್ರಂಥ ಇಟ್ಕೊಂಡು ಹೇಳಿದಾಗ ಗ್ರಂಥ ಬರೆದವರು ದೊಡ್ಡವರು, ಪಾಠ ಮಾಡೋರು ದೊಡ್ಡವರು, ಬರೆದವರು ದೊಡ್ಡವರು. ಆದರೆ ಎಷ್ಟು ಬರೆದವರು ಹೋಗಲಿ, ಶಾಸ್ತ್ರ ಎಲ್ಲ ಶಾಸ್ತ್ರ ಬರೆದವರು ಆದ್ದರಿಂದ ಒಂದೆರಡು ಟೆಕ್ಸ್ಟ್ ಬುಕ್ ಅಲ್ಲ, ಎಲ್ಲದೂ ಅವರೇ ಬರೆದವರು ಅಂದ್ರೆ ಏನಾಯ್ತು ಅಲ್ಲಿಗೆ? ಗುರುತಮರಾಗ್ತಾರೆ. ಅಂದರೆ ಸುಮ್ಮನೆ ಓದ್ಕೊಂಡು ಹೋಗೋದು ಬೇರೆ, ಅದನ್ನು ಉಪಪಾದನೆ ಮಾಡಬೇಕು. ಉಪಪಾದನೆ ಅಂದ್ರೇನು? ಅದನ್ನು ಸಮರ್ಥನೆ ಮಾಡಬೇಕು. ಅದಕ್ಕೆ ಗುರುತ್ವ ಬರೋದಿಲ್ಲ. ಚಕ್ರೇ ಶಾಸ್ತ್ರವನುತ್ತಮಂ, ಇದಕ್ಕಿಂತ ಶಾಸ್ತ್ರ ಇದ್ದರೆ ಅದನ್ನು ಬರೆದವರಾಗಿದ್ದರೆ ಅವರೇ ಗುರುಗಳಾಗ್ತಾರೆ ಅಂತ. ಅದಕ್ಕಿಂತ ದೊಡ್ಡದಿಲ್ವಲ್ಲ, ಅದಕ್ಕೆ ಅನುತ್ತಮಂ ಶಾಸ್ತ್ರಂ ಅಂತ ಕರೆದು. ಆದ್ದರಿಂದ ಓದಲೇಬೇಕು ಅಂತಾಯಿತು. ಅನುತ್ತಮ ಶಾಸ್ತ್ರನ, ಅದಕ್ಕಿಂತ ದೊಡ್ಡದು ಇಲ್ಲೇ ನಮ್ಮ ಶಾಸ್ತ್ರ ಓದದೆ ಹೋಗಿಬಿಟ್ರೆ ಯಾವುದನ್ನು ಮಿಸ್ ಮಾಡ್ಕೊಂಡಾಗಾಯ್ತು? ಅತ್ಯುತ್ತಮ ಫೇಲ್ ಅಂತ ಅರ್ಥ. ಮುಖ್ಯವಾದ ಓದ್ದೆ ಹೋದ್ರೆ ಫೇಲ್ ಅಂತಾನೆ ಅರ್ಥ. ಮುಖ್ಯವಾದ ವಿದ್ಯೆ ಇದೇನೆ. ಗುರುರ್ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಯತಃ ತದುಚಿತಂ ಮಾನಂ ಅಜಾದಿಭ್ಯ ತದರ್ಹತಃ. ಗುರುಗಳಿಗೆ ಗುರುಗಳಾಗಿದ್ದಾರೆ ಮತ್ತು ಶಾಸ್ತ್ರಗಳನ್ನು ಬರೆದ ಗುರುಗಳು ಆಗಿದ್ದಾರೆ ಬಾದರಾಯಣ ವೇದವ್ಯಾಸ ದೇವರವರು. ತತಃ ಯದುದಿತಂ ಮಾನಂ, ಅವ್ರು ಹೇಳಿದ್ದೆಲ್ಲ ಪ್ರಮಾಣನೆ. ಯತಕ್ಕೆ? ಅಜಾದಿಭ್ಯ ತದರ್ಥತಃ. ಇಲ್ಲಿ ಬರೆದಿದ್ದವರು ಕೇಳಿದ್ದು ಬ್ರಹ್ಮಾದಿಗಳು, ತದರ್ಥತಃ ಜ್ಞಾನ ಬೇಕು ಅಂತಲೇ ಕೇಳಿದ್ದು. ಏನು ಬಂದಾಗೈತೆ ಈಗ? ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಮತ್ತು ಪ್ರಸಂಗಾನುಕೂಲ್ಯ ಮೂರು ಬಂತು. ಏನದು? ವಕ್ತಾನುಕೂಲ್ಯ ಏನು ಅಂತ ಸಾಕ್ಷಾತ್ ಭಗವಂತನೇ ಬರೆದಿದ್ದಾದ್ರಿಂದ, ಅದಕ್ಕಿಂತ ಮೇಲೆ ಯಾರೂ ಇಲ್ಲ. ಆದ್ದರಿಂದಾಗಿಯೇ ವಕ್ತರು ನಮಗಿಂತ ದೊಡ್ಡವರಾದರೆ ಸಾಕು, ಎಲ್ಲರಿಗಿಂತ ದೊಡ್ಡವನಾದ್ರಿಂದಾಗಿಯೇ ದೊಡ್ಡ ಶಾಸ್ತ್ರ ಅಂತ ಆಯ್ತಾಗ. ಏನ ಪ್ರಮಾಣಂ ಅಂತ ಅರ್ಥ. ಮಾನಶಬ್ದ ಪ್ರಮಾಣ, ಪ್ರಾಶಸ್ತ್ರ ಪ್ರಮಾಣಂ ಆಗುತ್ತೆ ಅಷ್ಟೆ. ಬಾದರಾಯಣ ಎರಡನೇದು. ಬ್ರಹ್ಮಾದಿಗಳು ಕೇಳಿದ್ದಾರೆ ಅಂದಮೇಲೆ ಬ್ರಹ್ಮಾದಿಗಳು ದೊಡ್ಡವರಾಗಲ್ಲ, ಕೇಳೋರು ದೊಡ್ಡವರು, ಹೇಳೋರು ದೊಡ್ಡವರು. ಆದ್ದರಿಂದ ಬ್ರಹ್ಮಾದಿಗಳು ಕೇಳಿದ್ದಾರೆ, ಭಾರಿ ದೊಡ್ಡವರು ಕೇಳಿದ್ದಾರೆ, ಅವರಿಗೆ ಭಾರಿ ಇನ್ನೂ ದೊಡ್ಡವನು ಹೇಳಿದ್ದಾನೆ. ಅದು ಜೀವೋತ್ತಮಾದಿಗಳಿಂದ ಪ್ರಾರ್ಥಿತನಾಗಿ ಸರ್ವೋತ್ತಮ ಬರೆದಿದ್ದರಿಂದ ಇದು ಅತ್ಯುತ್ತಮವಾದ ಗ್ರಂಥ. ಗೊತ್ತಾ? ಇವರು ಬೆಳೆದು ಮ್ಯಾಚ್ ಆಗ್ತಾ ಹೋಗುತ್ತೆ. ಎಲ್ಲ ಕೇಳಿದವರು ನಂಬರ್ 1, ಹೇಳಿದವರು ನಂಬರ್ 1, ವಿಷಯ ನಂಬರ್ 1 ಆಗಲೇಬೇಕು. ಪ್ರಸಂಗ ಈಗ ಅದಕ್ಕೆ ತದರ್ಥತ. ಏನಾಗಿತ್ತಲ್ಲಿ? ಗೌತಮಸ್ಯ ಋಷಿ ಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ. ಗೌತಮರ ಶಾಪದಿಂದ ಮೊದಲೇ ದ್ವಾಪರ ಯುಗದ ಫ್ಯಾಗ್ ಎಂಡ್. ಸೊ 5:30-6 ಗಂಟೆ ಇದ್ದಾಗ ಲೆಕ್ಕ. ಇದು ಸೂರ್ಯ ಸ್ವಲ್ಪ ಹೊತ್ತಿದೆ ಅಷ್ಟೇ. ಅಷ್ಟೊತ್ತಿಗಾಗಲಿ ಏನಾಗಿರ್ತದೆ? ವಿಜ್ಞಾನ ಭಾರವತಿ ಕಾಲ ಬಲೇನಲ್ಲಿ ಆಚಾರೋತ್ತಾರ ಮಾಡೋಕ್ಕಿಂತ ಮುಳುಗಿ ಹೋಗಿದ್ದರೆ ಮುಳುಗಕ್ಕೆ ಬಂದಿದ್ದ, ಇಷ್ಟೇ ಡಿಫರೆನ್ಸ್. ಅಬೌಟ್ ಸೆಟ್ಟು, ಇಲ್ಲಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತಾಗಲಿ. ಡಿಫರೆನ್ಸ್ ಎರಡಕ್ಕೂ ಕೂಡ. ಅವಾಗೇನಾಯಿತು? ಗೌತಮರ ಶಾಪ ಬೇರೆ ಸೇರ್ಕೊಂಡ್ಬಿಡ್ತು. ಟೋಟಲ್ ಎಕ್ಬಿಸ್ ಬಂದಾಗ ಅದು ಭಯಂಕರ ಮೋಡ ಮುಚ್ಕೊಂಡಾಗ ಮೊದಲೇ ಕತ್ಲು, ಮೋಡ ಗಿಡ ಇನ್ನೂ ಕತ್ಲಾಗಬೇಕಾದ್ರೆ
ಗೊತ್ತಾಯ್ತಾ? ಹುಣ್ಣಿಮೆ ರಾತ್ರಿ ಒಳ್ಳೆ ಶರತ್ ಹುಣ್ಣಿಮೆ ಎಷ್ಟು ಪ್ಲೆಸೆಂಟಾಗಿರುತ್ತೆ ನೋಡಿದರೆ. ಅದೇ ಅಮಾವಾಸ್ಯೆ ಮಧ್ಯರಾತ್ರಿ ಬೇರೆ, ನಕ್ಷತ್ರ ಇಲ್ಲ, ಬರೀ ಮೋಡಗಳು, ಎಷ್ಟು ಭಯಾನಕವಾಗಿ ಕಾಡು ಬೇರೆ ಜೊತೆಗೆ, ಎಷ್ಟು ಭಯ ಆಗ್ಬೋದು. ಅಲ್ಲಿ ಕುರ್ರಪ್ರಾಣಿಯರು ಡಿಸೈಡ್ ಇಟ್ಟು ಬೇಬಿ ಎಲ್ಲ ಇದ್ದೇ ಇದೆ ಅಂಥ ಹೊತ್ತಿನಲ್ಲಿ ಹಾಗಿತ್ತು. ಅಂಥ ಸನ್ನಿವೇಶದಲ್ಲಿ ಬರೆದಿದ್ದ ದೀಪ. ಇಷ್ಟೊತ್ತಲ್ಲಿ ದೀಪ ಹೋದ್ರೆ ಅನಿಸೋದಿಲ್ಲ, ಮೈಕೋದ್ರೆ ಅನಿಸ್ತದೆ, ದೀಪ ಹೋದ್ರೆ ಅನಿಸೋದಿಲ್ಲ. ರಾತ್ರಿ ದೀಪ ಎದ್ದು ಕಾಣಿಸ್ತದೆ. ರಾತ್ರಿ ದೀಪ ಹೋದಾಗ ನಮಗೆ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಈ ಕೆಲವು ಕೆಲಸ ಮಾಡೋಕ್ಕಾಗೋದಿಲ್ಲ, ಅದು ಬಿಟ್ಟದ ಕೆಲವು ಬಿಡ್ಲಿಕ್ಕೆ ನೆಪನೂ ಆಗುತ್ತೆ ಬೇಕಾದ್ರೆ. ಆದರೆ ಅದು ಹಾಗಲ್ಲ, ರಾತ್ರಿ ಮಾತ್ರ ಏನು ಬೇಕು ನಮಗೆ? ಬೇಕೇ ಬೇಕು. ಅದು ಪ್ರಸಂಗಾನುಕೂಲ್ಯ. ಇಷ್ಟೊತ್ತಲ್ಲಿ ಲೇಟ್ ತಂದರೆ ಟೆಸ್ಟ್ ಮಾಡ್ತಾರೆ ಅಷ್ಟೇ, ಹಾಕೋದಿಲ್ಲ. ರಾತ್ರಿ ಬಂದರೆ ಉಪಯೋಗಿಸ್ಬಿಡ್ತಾರೆ. ಸೊ ಅಂಥ ಕಾಲ ಬಂದಿತ್ತು. ಈಗೆಲ್ಲ ವಿವರಣೆನೇ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ಯತಸ್ತದುದಿತಂ ಮಾನಂ ಅಜಾದಿಭ್ಯಸ್ತದರ್ಥತಃ. ಬ್ರಹ್ಮದೇವರಿಗೆ ಅವ್ರು ಹೇಳಿದ್ದಂತ ಅವ್ರ ತಂದೆಯಾಗಿ ಅವರು ಪ್ರಮಾಣ, ಗುರುವಾಗಿ ಪ್ರಮಾಣ, ಸರ್ವೋತ್ತಮರಾಗಿ ಪ್ರಮಾಣ, ಎಲ್ಲ ದೃಷ್ಟಿಯಿಂದ ಅಲ್ಟಿಮೇಟು. ಅಂದಮೇಲೆ ಅದಕ್ಕಿಂತ ಹೆಚ್ಚು ಪ್ರಮಾಣ ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಬೇರೆ ಭಾಷೆ ಬರೆದ ಯಾರೂ ಕೂಡ ಇದು ಬರೆದವ್ರು ಯಾರು ಅಂತ ಹೇಳಲೇ ಇಲ್ಲ. ಅರ್ಥ ಆಯ್ತಾ? ಈಗ ಹೇಳೋ ಬರೆಸಿಲ್ಲ, ಬರೆದು ಅವ್ರ ಗುರುಗಳಾಗಿಬಿಡ್ತಾರೆ ಅಂತ ಹೇಳಿಬಿಟ್ರೆ. ಇದ್ದಾರೆ ಅಷ್ಟೇ, ಯಾರು ಅಂತ ಹೇಳಬಾರ್ದು. ಕಡೆ ಎಲ್ಲೋ ಒಂದು ಕಡೆ ಹೇಳಿಬಿಟ್ರು ಅರ್ಥಾಂತರದ ಅಂತ. ಅದೆಲ್ಲ ಅಲ್ಲ, ಮುಖ್ಯ ವೇದವ್ಯಾಸರೇ ಬರೆದಿದ್ದಾರೆ. ಅಂದರೆ ಗ್ರಂಥಕಾರರ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ ಹೋದರೆ ಪ್ರಾಮಾಣ್ಯ ಬುದ್ಧಿ ಹೇಗೆ ಬರುತ್ತೆ? ಗೊತ್ತಾಯ್ತಾ? ಮುಚ್ಚಿಟ್ಟು ಹೇಳಿದರೆ ನಿಮ್ಮ ವಿಷಯ ಬೇಕು, ಅವರು ಬೇಡ ಅಂತ ಆಗ್ತದೆ, ಮೋಸ. ಅದು ವಿಷಯ ಬೇಕು ಅಂದಮೇಲೆ ಏನು ಹೇಳಬೇಕು? ಅವ್ರ ಹೆಸರು ಹೇಳಲೇಬೇಕು. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ದೃಷ್ಟಿಯಿಂದ ಇದೊಂದಕ್ಕೆ ಸಾಕು ಆಚಾರ್ಯ ಭಾಷೆ ಎಷ್ಟು ಗ್ರೇಟ್ ಅಂತ ಹೇಳೋದಕ್ಕೆ. ಬ್ರಹ್ಮಸೂತ್ರ ಗ್ರೇಟ್ ಅಂತ ಪ್ರೂವ್ ಮಾಡಿದ ಮೇಲೆ ತಾನೇ ಭಾಷೆ ಬರೀಬೇಕು. ಗ್ರಂಥ ಉಪಾದೇಯ ಅಂತ ಆದಮೇಲೆ, ಆರಂಭಣೀಯ ಅಂತ ಆದಮೇಲೆ ಏನು ಮಾಡಬೇಕು? ವ್ಯಾಖ್ಯಾನ ಮಾಡಬೇಕು. ಆರಂಭಣೀಯ ಅಂತ ಸಮರ್ಥನೆ ಮಾಡಲೇ ಇಲ್ಲ. ಆಚಾರ್ಯ ಒಬ್ಬರೇ ಎಲ್ಲ ಕೆಲಸ ಮಾಡಿ ಇದನ್ನೆಲ್ಲ ಪ್ರೆಸೆಂಟ್ ಮಾಡಿದರೆ ಯಾರಿಗೆ ಅರ್ಥ ಆಗಲ್ಲ? ಎಲ್ರಿಗೂ ಅರ್ಥ ಆಗಲ್ಲ. ಹೇಳೋದೇ ಅಲ್ಲ, ಬರೀ ಬೈಯೋದನ್ನು ಹೇಳ್ಬಿಡ್ತಾರೆ. ಅವ್ರು ತಪ್ಪು ಇವರು ತಪ್ಪು ಅಂತೇಳಿ. ಅದು ಬೈಯೋದೇ ರೀತಿ ಅಲ್ಲ, ವಿಮರ್ಶೆ ಮಾಡಿ ಹೇಳಬೇಕು. ಹೀಗಾಗಿ ಆಚಾರ್ಯ ಸಿದ್ಧಾಂತ ಹೊರಗೆ ಬರಲೇ ಇಲ್ಲ. ಬ್ರಹ್ಮಸೂತ್ರ ಏನು ಅಂತ ಹೇಳಿದ್ರು ಇವರೊಬ್ಬರೇನೆ. ಬರೆದವ್ರು ಯಾರು, ಹಿನ್ನೆಲೆಯ, ಯಾವಾಗ ಬರೆದ್ರು, ಯಾತಕ್ಕೆ ಬರೆದ್ರು, ಏನದು, ಎಷ್ಟು ವಿಷಯ ಹೇಳ್ತಾರೆ. ಇದು 3-4 ಶ್ಲೋಕ ಅಷ್ಟೇ, ಎಲ್ಲ ಮುಗಿಸ್ಬಿಡ್ತಾರೆ. ಮಾಡೋದೇ ಇಲ್ಲ. ಬ್ರಹ್ಮಸೂತ್ರ ಬರೆದವ್ರು ಯಾರು, ಯಾವಾಗ ಬರೆದ್ರು, ಯಾರು ಕೇಳಿದ್ರು, ಏನಿಲ್ಲ, ಡೈರೆಕ್ಟ್ ಶುರುವಾಗ್ಬಿಟ್ಟು. ಅವ್ರನ್ನ ಕೇಳ್ಬೇಕು, ನಮಗೆ ಕೇಳಿದ್ರು ಯಾಕೆ ಫಾಲೋ ಮಾಡ್ತೀವಿ ಅಂತ ಕೇಳ್ಬೇಕು ಅವ್ರು. ನಿಮಗೆ ಇದೆಲ್ಲ ಗೊತ್ತಾಗಿದೆ ಯಾರಿಂದ ಹೇಳಿ? ಗೊತ್ತಿಲ್ಲ, ಮತ್ತು ದೊಡ್ಡ ಗ್ರಂಥ ಹೇಗೆ ಹೇಳ್ತೀರಿ ಆಗಿದ್ರೆ? ಹೇಳೋದ್ರೆ ದೊಡ್ಡ ಗ್ರಂಥ ಅಂತ ಹೇಳೋದಕ್ಕೇನು ಆಧಾರ ಆಗಿ? ಅರ್ಥ ಆಯ್ತಾ? ಈಗ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳಿದಾಗಿರೋ ಮಹತ್ವ ಯಾರು ಇಲ್ಲ ಮುಂದೆ ಹೋಗ್ತಾ ಬಿಡಿ ಗೆದ್ದು ಬಿಡ್ತಾರೆ ಅಂತ ಹೇಳ್ತಾ ಅಲ್ಲೇನು ಮಾತಾಡೋಂಗಿಲ್ಲ. ಅಲ್ಟಿಮೇಟ್ ಅದಕ್ಕೆ ಅದು ನ್ಯಾಯಾಲಯದಲ್ಲಿ ಸುಪ್ರೀಮು, ಇದು ಬ್ರಹ್ಮಸೂತ್ರ ನ್ಯಾಯದಲ್ಲಿ ಸುಪ್ರೀಂ ಆದ್ದರಿಂದ ಶ್ರೇಷ್ಠವಾದ ವಿದ್ಯೆ. ಅದ್ರ ಬಗ್ಗೆ ಗಮನ ಕೊಡಬೇಕು. ಏನಾಗುತ್ತೆ ಗೊತ್ತಾ? ಅಲ್ಲ ಅಲ್ರಿ, ಅನಂತ ಶಾಸ್ತ್ರ ಇದೆ. ಬರೀ 564 ಸೂತ್ರ ಅಷ್ಟೇ ಇರೋದು. ಇದ್ಯಾವುದು ನಿರ್ಣಯ ಮಾಡುತ್ತೆ ಅಂದರೆ 140 ಕೋಟಿ ಇದ್ದಾರೆ. ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ಇದ್ರೆ ಏನು ಮಾಡ್ಬೇಕಿದಾರ? ಎಷ್ಟು ಕೋಟಿ ಜನ ಕೇಳಬೇಕು, ಅಷ್ಟಕ್ಕೆ ಬೈಂಡಿಂಗ್. ಅರ್ಥ ಆಯ್ತಾ? ಈಗ ಇದೆಲ್ಲ ಯೋಚನೆ ಮಾಡಿದಷ್ಟು ಮಹತ್ವ ಗೊತ್ತಾಗುತ್ತೆ. ಆ ಯೋಚನೆ ಮಾಡ್ಲಿಕ್ಕೆ ಹಚ್ಚಿದ್ದೆ ಶ್ರೀಮದ ಜಿಜ್ಞಾಸ ಶಬ್ದಕ್ಕೆ ಬರೆದವ್ರು ಯಾರು ಅದನ್ನು ಜಿಜ್ಞಾಸೆ ಮಾಡಿ. ಫಸ್ಟು ಕೇಳಿದ್ರೆ ಅದನ್ನು ಜಿಜ್ಞಾಸೆ ಮಾಡಿ. ಅದಕ್ಕೆ ಬ್ರಹ್ಮ ಜಿಜ್ಞಾಸ, ಅಲ್ಲೇ ಉತ್ತರ. ಮತ್ತೆ ಬ್ರಹ್ಮ ಶಬ್ದ ವೇದವ್ಯಾಸರೇ ಬರೆದಿದ್ದು. ಜಿಜ್ಞಾಸೆ ಬರೆದು ಬ್ರಹ್ಮಾದಿಗಳು, ಮತ್ತೆ ಅಲ್ಲೇ ಉತ್ತರ ಇದೆ. ವಿಷಯ ವೇದ, ಸ್ವಪೂರ ಅಲ್ಲೇ ಬಂತು. ಬ್ರಹ್ಮ ಜಿಜ್ಞಾಸ ಅನ್ನೋ ಪದದಲ್ಲೇನೆ ವಕ್ತಾನುಕೂಲ್ಯ ಬಂತು, ಶ್ರೋತ್ರಾನುಕೂಲ್ಯ ಬಂತು, ಪ್ರಸಂಗಾನುಕೂಲ್ಯನೂ ಬಂತು. ಜಿಜ್ಞಾಸೆ ಅಂತ ಹೇಳಿದಾಗ ತಿಳ್ಕೊಳ್ಳೋ ಇಚ್ಛೆ ಇದೆ, ಅದೇ ಇಚ್ಛೆ. ಪ್ರಸಂಗ ಅಂದ್ರೆ ಅದೇನೆ. ಮತ್ತು ಯಾರಿಗೋ ಕೆಮ್ಮಾಗಿದೆ ಅಂತ ಕೇಳಿದ್ರೆ ಅವ್ರನ್ನೇ ಕರ್ಕೊಂಬ ಅಂತ ಹೇಳ್ತಾರೆ. ಕೆಮ್ಮಾದಾಗ ಏನು ಮಾಡಬೇಕು ಅಂತ, ಕೆಮ್ಮಾದಾಗ ಬಾ ಅಂತ ಹೇಳ್ತಾರೆ. ಕೆಮ್ಮಾಗಿದೆ ಆಗ ಗೊತ್ತಿರುತ್ತೆ. ಇಲ್ಲದೆ ಹೋದರೆ ಅದು ಅರ್ಥನೇ ಇರೋದು. ಅದು ಪ್ರಸಕ್ತಿ, ಅದೇ ಪ್ರಸಕ್ತಿ. ಬೆಳಿಗ್ಗೆ 6 ಗಂಟೆಗೆ ಅಡಿ ಹಾಕ್ತಾರೆ ಅಂದರೆ ಪ್ರಸಕ್ತಿ ಇಲ್ಲ. ಮಧ್ಯಾಹ್ನ ಹಸಿವ, ಅದು ಪ್ರಸಕ್ತಿ. ಈಗ ಅಡಿಯಾಗಿಲ್ಲ, ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಹೌದು ಬ್ರಹ್ಮಾದಿ ತಿರೋಧಾನ ಆಗಿಲ್ಲ. ಗೊತ್ತಾಯ್ತಾ? ಆದ್ರೆ ಕೆಲಸ ಮಾಡೋದು ನೀವು ಮಾಡಬೇಕು. ಸೈನ್ ಅವರೇ ಮಾಡಬೇಕು. ಡ್ರಾಫ್ಟ್ ಯಾರು ತಯಾರು ಮಾಡ್ಬೋದು, ಸಿಗ್ನೇಚರ್ ಯಾರು ಹಾಕ್ಬೇಕು? ದೊಡ್ಡವ್ರು ಹಾಕ್ಬೇಕು. ಆದ್ದರಿಂದ ನಿಮಗೆ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ನೀವು ಬರೋದೇ ನೀವೇ ಬರಿಬೇಕು. ನಿಮ್ಮ ಸಿಗ್ನೇಚರ್ ನಿಮಗಿಂತ ಚೆನ್ನಾಗಿ ಬರೀತೀರಾ ಅಂತ ಕೇಳಿದರೆ ನೀಟಾಗಿ ಸಿಗ್ನೇಚರ್ ಮಾಡ್ತೀರಿ ಅಂದರೆ ಫೋರ್ಜರಿ. ಅವ್ನು ಬರೋ ಸಿಗ್ನೇಚರ್ ಯಾರಿಗೆ ಓದಕ್ಕೆ ಬರದೆ ಹೋದರೂ ಅದೇ ಅವನದೇ ಸಿಗ್ನೇಚರ್ ಆಗ್ತದೆ. ಇಲ್ಲಿ ದೇವರದೇ ಸೂಪರ್ ಆದ್ದರಿಂದ ಅವರದೇ ಆಗ್ತದೆ. ಅವ್ರ ಜ್ಞಾನ ಲೋಪ ಆಗಿಲ್ಲ. ತುಂಬ ಜನ ತಪ್ಪು ತಿಳ್ಕೊಂಡ್ರು. ಬ್ರಹ್ಮಾದಿಗಳಿಗೆ ಜ್ಞಾನ ಹೋಗ್ಬಿಟ್ಟಿತ್ತು. ಬ್ರಹ್ಮಾದಿಗಳಿಗೆ ಕನ್ಸರ್ನೇ ಅಲ್ಲ ಫಸ್ಟ್ ಆಫ್ ಆಲ್. ಅವ್ರಿಗೆ ಹೋಗೋದು ಗೌತಮ ಶಾಪ ಎಲ್ಲಿ, ಅವರೇ ಇಲ್ಲಿ, ಅರ್ಥ ಸಂಬಂಧ ಇಲ್ಲ. ಗೊತ್ತಾಯ್ತಾ?
ಇವತ್ತು ಲೋಯೆಸ್ಟ್ ಕೋರ್ಟಿನ ಆರ್ಡರು ಸುಪ್ರೀಂ ಕೋರ್ಟಿಗೆ ಬಂದಾಗ ವಿಧಾನ ಏನಿಲ್ಲ. ಯಾಕೆ ಸೆಟ್ ಅಸೈಡ್ ಅಂದ್ಬಿಡ್ತಾರೆ ಇವರು. ಅದು ಸೆಟ್ ಅಸೈಡ್ ಬಳಕರಲ್ಲ, ಇವರೇ ಸೆಟ್ ಅಸೈಡ್ ಆಗಿಬಿಡ್ತಾರೆ. ಆಮೇಲೆ ಯೋಕ್ತೃ ಶ್ರೋತೃ ಪ್ರಸಕ್ತಿ ಯದಾಪ್ತಿರ್ ಅನುಕೂಲತಾ. ಇದು ಯಾಕೆ ಹೇಳಿದರೆ ಇದನ್ನು ಹೇಳ್ತಾರೆ, ಅನುಕೂಲತಾ ಆಪ್ತಿ ನಿಶ್ಚಯ ಆಗಬೇಕು. ಪೌರುಷೇಯ ಗ್ರಂಥದಲ್ಲಿ ಆಪ್ತಿ ನಿಶ್ಚಯ ಆಗಬೇಕು. ವೇದಕ್ಕೆ ಬೇಕಿಲ್ಲ, ಯಾತಕ್ಕೆ ಅಪೌರುಷೇಯಕ್ಕೆ ಬೇಕಿಲ್ಲ. ಆಪ್ತ ಪ್ರಶ್ನೆ ಬರೋದು ಬರೆದವನು ಯಾರು ಅಂತ ಗೊತ್ತಾದ ಮೇಲೆ ಆಪ್ತಿ ನಿಶ್ಚಯ. ಅಲ್ಲಿ ಬರೆದವರೇ ಇಲ್ಲ ಅಂದಮೇಲೆ ಅದೇ ಆಪ್ತಿ ನಿಶ್ಚಯಕ್ಕೆ ಕಾರಣ, ಇನ್ನೇನು ಬೇಕಿಲ್ಲ. ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಯದಾಪ್ತಿರ್ ಅನುಕೂಲ. ಎಷ್ಟು ಕಾಂಪ್ಯಾಕ್ಟಾಗಿ ಎಷ್ಟು ದೊಡ್ಡ ವಿಷಯ ಹೇಳಿದ್ದಾರೆ. ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಅನುಕೂಲತಾ, ವಕ್ತಾನುಕೂಲತಾ, ಶ್ರೋತ್ರಾನುಕೂಲತಾ, ಪ್ರಸಕ್ತಿ ಅನುಕೂಲತಾ. ಇದನ್ನೇನಂತ ಕರೀತಾರೆ, ಆಪ್ತಿ ಅಂತ ಗೊತ್ತಾಗ. ಆಗ ಇದು ಆಪ್ತಿ ನಿಶ್ಚಯ ಆಯ್ತದೆ. ಆಪ್ತವಾಕ್ಯತೆಯಾತೇನ, ಹೀಗೆ ಆಪ್ತವಾಕ್ಯವಾದ್ದರಿಂದ, ಅದು ಸರ್ವೋತ್ತಮ ಆಪ್ತವಾಕ್ಯವಾದ್ದರಿಂದ ಬ್ರಹ್ಮಸೂತ್ರಗಳು ಅತ್ಯಂತ ಪ್ರಮಾಣ. ಅದಕ್ಕೆ ಆಪ್ಯತಬಹಿರೈ ಸುವಾಕ್ಯೈ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಮ ಅನ್ನೋದಕ್ಕೆ ಅರ್ಥ ಆಯಿತು. ಮತ್ತು ಶ್ರುತಿ ಮೂಲತಯ ತಥಾ ಇನ್ನೊಂದಿದೆ, ಭಾರಿ ದೊಡ್ಡವರೇ. ನಮಗದು ಅವ್ರು ಹೇಳಿದ ಸರಿ ಅಂತ ಗೊತ್ತಾಗಲಿಕ್ಕೆ ಏನು ಬೇಕು ಅಂತ ಕೇಳಿದ್ದಾರೆ. ಅವ್ರು ಹೇಳಿ ಪ್ರೂಫ್ ಬೇಕಾ? ಶ್ರುತಿ ಮೂಲತಯ, ಶ್ರುತಿ ಇಟ್ಕೊಂಡೇ ಹೇಳ್ತಾ ಇದ್ದಾರೆ. ಶ್ರುತಿ ಅಪೌರುಷೇಯ ಓದೋಯ್ತಲ್ಲಿ. ಹೇಳೋರು ಆಪ್ತರು, ಹಿಡಿದ ವಿಷಯ ಕೂಡ ಶ್ರುತಿ. ಗೌರ್ಮೆಂಟ್ ಆರ್ಡರ್ ತೋರಿಸಿ ಮಾತಾಡ್ತಾರೆ. ಹೇಳೋನು ಅಥೆಂಟಿಕ್ ಪರ್ಸನ್ನು, ಆರ್ಡರ್ ಬೇರೆ ತೋರಿಸ್ತಾನೆ. ಅವಾಗೇನು ಮಾಡಬೇಕು? ಒಂದು ಆಪ್ತ ಸೆಟ್ ಆರ್ಡ್ರ್ ನೋಡಿಲ್ಲ, ಅವ್ರು ನೋಡಿರ್ತಾನೆ ಸಾಕು. ಇದು ಪೇಪರಲ್ಲಿ ಬರುತ್ತೆ ಅಂತ ಆರ್ಡ್ರ್ ನೋಡಿದ್ದೇನೆ ಯಾರು ಕೂಡ ನಮಗೆ ತೋರಿಸ್ತಾರೆ. ಇರುತ್ತೆ ಇವರು ಸಸ್ಪೆಂಡ್, ಇವರು ಆದರೂ ಅವ್ರು ಬಿಟ್ಟರು, ಇವರು ಹೋದ್ರು, ಅಷ್ಟೇ. ಅಷ್ಟು ಸಾಕು ನಮಗೆ. ಆದರೆ ಅಲ್ಲಿ ಕೋರ್ಟಿಗೆ ಬಂದಾಗ ಏನಾಗುತ್ತೆ, ಇದೆಲ್ಲ ನೀವು ನೋಡ್ತಾರೆ. ಆದ್ದರಿಂದ ಶ್ರುತಿ ಮೂಲತೆ ಮಾತಾಡ್ತಾರೆ, ಆರ್ಡ್ರ್ ತೋರಿಸಿ ಮಾತಾಡ್ತಾರೆ. ಅಂದರೆ ಶ್ರುತಿ ನೋಡಿ ಮಾತಾಡ್ತಾರೆ ಅಲ್ಲ. ನ್ಯಾಯವರಿಗೆ ಗೊತ್ತು, ವೇದವ್ಯಾಸರು ವೇದಗಳನ್ನು ಆಧರಿಸಿಬಿಟ್ಟು ನಿರ್ಣಯ ಮಾಡಿದ್ರು ಅಂತ ಹೇಳಬಾರ್ದು. ಯಾಕೆ? ಆಗ ವೇದಗಳು ದೊಡ್ಡದಾಗಿಬಿಡುತ್ತೆ. ವೇದಗಳದಲ್ಲ, ವೇದಗಳು ಆ್ಯಕ್ಚುಲಿ ವೇದಗಳು ಹೇಳಿದ್ದು ಟ್ಯಾಲಿ ಆಗುತ್ತೆ ಹೊರತು ವೇದಕ್ಕೆ ಹೇಳಿದ್ದಲ್ಲ. ಅರ್ಥ ಆಯ್ತು? ಟ್ಯಾಲಿ ಆಗೋದು ಬೇರೆ. ಅವ್ರನ್ನ ನೋಡಿದರೆ ಇವ್ರಿಗೆ ಬರೋರು ಕಾಪಿ ಮಾಡಿಲ್ಲ. ಯಾರೋ ಕೇಳಿದರು, ಯಾರೋ ಗಲಾಟೆ ಆಗ್ತಿತ್ತು, ಕುತ್ಕೊಂಡ್ಬಿಟ್ರು, ಅವ್ರನ್ನ ಕೇಳೋಣ ಅಂತ ಹೇಳಿದರು. ತಷ್ಟೇ ಇರಬೇಕು. ಅಪಾಲವಿ ಶಬ್ದ ಬಂತಲ್ಲ, ಹಾಗೆ. ಅರ್ಥ ಆಯ್ತಾ? ಅವಾಗ ಏನಾಯ್ತು, ಆಗ ಸಂವಾದಿ ಅಂತಾರೆ. ವೇದ ಸಂವಾದಿ ಬೇರೆ, ವೇದ ಮೂಲ ಬೇರೆ. ವೇದ ಮೂಲ ಅಂತ ಹೇಳಿದಾಗ ಅದನ್ನು ಅವಲಂಬಿಸಿ ಬರೆದಿದ್ದಾರೆ ಅಂತ ಅರ್ಥ. ವೇದ ಸಂವಾದಿ ಅಂದರೆ ಇಬ್ಬರು ಜಡ್ಜಸ್ ಇದ್ದಾರೆ, ಇಬ್ಬರು ಕಾರ್ಯುಲೇಟ್ ಆಗಬೇಕು ಅಷ್ಟೇ ಹೊರತು ಡಿಪೆಂಡ್ ಆಗಿಲ್ಲ. ಇದು ಶ್ರುತಿ ಮೂಲವಾಗಿದೆ. ನಮಗೋಸ್ಕರ ಏನು ಮಾಡಿ ಶ್ರುತಿ ಹೇಳ್ತಾ ಹೊರಟು. ಶ್ರುತಿ ಹೇಳಬೇಕಾಗಿದ್ದಿಲ್ಲ ಅವರು. ಆದ್ದರಿಂದ ತಾವು ಆಪ್ತರು, ಶ್ರುತಿನ ಬೇರೆ ಹೇಳ್ತಾರೆ, ಅದು ಪ್ರಮಾಣ. ಸೊ ಎರಡಾಯ್ತು ಈಗ. ಸೊ ಪ್ರಾಮಾಣ್ಯ ಎಂಬುದು ಏನಾಗ್ತಾ ಹೋಗುತ್ತೆ, ಈಗ ಭಾರಿ ಹೆಚ್ಚಾಯ್ತು. ಆರ್ಡರ್ ಕಾಪಿ ತೋರಿಸ್ತಾನೆ, ಸರಿ. ಆರ್ಡರ್ ಇದನ್ನೇ ಒಂದು ಬೇಸಿ ಒರಿಜಿನಲ್ಲೇ ತೋರಿಸ್ತಾನೆ, ಅವಾಗ ಏನಾಯ್ತು, ಇನ್ನೂ ದೊಡ್ಡದು. ಕಾಪಿ ಜೆರಾಕ್ಸ್ ಎಲ್ಬೋಸ್ ಆಗೋ ಚಾನ್ಸ್ ಇದೆ. ನಾವು ಎಷ್ಟೋ ಸರ್ತಿ ನೀವು ಒರಿಜಿನಲ್ ಜೆರಾಕ್ಸ್ ಪ್ರೆಸೆಂಟ್ ಮಾಡಿದರೆ ಅದನ್ನು ಒಪ್ಪಬೇಕಾಗಿಲ್ಲ. ಒರಿಜಿನಲ್ ಬೇಸ್ ತೋರಿಸೋಗಿದ್ರೆ ಮಾತ್ರ ತೋರಿಸ್ಬೇಕು. ಅರ್ಥ ಆಯ್ತಾ? ವೇದವ್ಯಾಸರು ಅದನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಏನು ಮಾಡೋಂಗಿಲ್ಲ. ಮುಂದೆ ಇನ್ನು ಮುಂದಿಲ್ಲ, ಅದು ಕೂಡ ಒಂದು ಮುಗಿದು ಹೋಯ್ತು. ಈಗ ಒಂದು ಶ್ರುತಿ ಮೂಲತಯ. ಶ್ರುತಿ ಮೂಲ ಇಟ್ಕೊಂಡು ಹೇಳಿಲ್ಲ, ಗೊತ್ತಾಯ್ತಾ? ನಮಗೆ ಶ್ರುತಿ ಹೇಳ್ತಿದ್ದಾರೆ ಹೊರತು ಅವರಿಗೆ ಶ್ರುತಿ ಬೇಕಿಲ್ಲ. ಅರ್ಥ ಆಯ್ತಾ? ಈಗ ಯಾರೋ ಬಂದು ಉದಾಹರಣೆಗೆ ಯಾರೋ ಬಂದರು, ಈ ತಿಥಿ ಏನು ಅಂತ ಕೇಳಿದ್ರು, ಹೇಳ್ಬಿಟ್ಟು ಸಾಕು, ನಮಗೆ ಗೊತ್ತಾದ್ರು ಹೇಳ್ಬಿಟ್ರೆ ಸಾಕು. ಇನ್ನೂ ಪಂಚಾಂಗನೇ ತೋರಿಸಿದೆ, ಆಮೇಲೆ ಲೆಕ್ಕ ಹಾಕಿ ಬೇರೆ ತೋರಿಸಿದೆ. ಅವಾಗ ಏನು ಮಾಡಬೇಕು, ಹೋಗಲೇಬೇಕಾಗುತ್ತೆ. ಪಂಚಾಂಗ ಎಲ್ಲರಿಗೂ ಕೇಳಿದರೆ ಅವ್ರು ಕೇಳೋದೇ ಇಲ್ಲ, ಅವ್ರು ಹೇಳೋದೇ, ತೋರಿಸಿದ್ರೆ ಅರ್ಥನೂ ಆಗಲ್ಲ ಅವ್ರಿಗೆ. ಬಟ್ ಇವರು ಹೇಳ್ತಾರೆ ಅಂದಮೇಲೆ ಸರಿ ನಂಬ್ತಾರೆ. ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ನಂಬ್ತಾರೆ ಅದು ದುರುಪಯೋಗ ಯಾರು ಮಾಡ್ಕೋತಾರೆ? ತಮಗೇನಾದ್ರು ಕೆಲಸ ಆಗಬೇಕಾಗಿದ್ದರೆ ವೇದವ್ಯಾಸರು ನಾರಾಯಣ ಏನಾಗಬೇಕಾಗಿಲ್ಲ, ಆಗೋದಿಲ್ಲ, ಹೋಗೋದೆ. ನಾನವಾಪ್ಯಂ ನಾಮಾಪ್ತವ ಅಮಾಪ್ತವ್ಯ. ಆದ್ದರಿಂದ ನನಗೆ ಅವ್ರ ಮಾತು ಅತ್ಯಂತ ಅವ್ರ್ಯಾಕೆ ಸುಳ್ಳು ಹೇಳ್ತಾರೆ, ಏನು ಬೇಕಾಗಿದೆ ಅವ್ರಿಗೆ ಅಂತ ಹೇಳಿದಾಗ ಒಂದು ಪರ್ಪಸ್ ಬೇಕು, ಒಂದು ಮೋಟಿವ್ ಇರಬೇಕು. ಸುಳ್ಳು ಹೇಳ್ಬೇಕಾದ್ರೆ, ಮೋಸ ಮಾಡ್ಬೇಕಾದ್ರೆ ಮೋಟಿವ್ ಏನಾದರೂ ದುರಾಸೆ, ಅದಿಲ್ಲೇ ಚಾನ್ಸೇ ಇಲ್ಲ. ಎಲ್ಲವರಲ್ಲಿ ಇದ್ದ ಮೇಲೆ ಯಾತಕ್ಕೋಸ್ಕರ ಸುಳ್ಳು ಹೇಳಬೇಕು? ಮತ್ತೆ ಆಪ್ತವಾಕ್ಯತೆಯಾತೇನ ಶ್ರುತಿ ಮೂಲತೆಯಾತ. ಆಪ್ತವಾಕ್ಯತ ಆಯಿತು, ಶ್ರುತಿ ಮೂಲ ಆಯಿತು. ಹೋಗಿ ಬರೀ ಶ್ರುತಿ ಹೇಳೋದಿಲ್ಲ, ಅದು ಪ್ರೂವ್ ಮಾಡೋಕ್ಕೆ ಯುಕ್ತಿಗಳನ್ನು ಕೊಡ್ತಾರೆ. ಗೊತ್ತಾಯ್ತಾ? ಯುಕ್ತಿ ಎಲ್ಲ ನಮ್ಗೆ ಹೇಳಬೇಕಾಯ್ತು, ಡೈರೆಕ್ಟ್ ಹೇಳ್ಬಿಟ್ರೆ ಸಾಕು. ಬಟ್ ಶಿಷ್ಯರಿಗೆ ಎಲ್ಲ ಕಾಲಕ್ಕೂ ಕೂಡ ಏನಾಗಬೇಕು, ಉಪಯೋಗ ಅಂತ ಯುಕ್ತಿನೂ ಕೊಟ್ಬಿಡ್ತಾರೆ. ಯಾಕೆ ಯುಕ್ತಿ ಅಂದರೆ ಬ್ರಹ್ಮಸೂತ್ರಗಳೆಲ್ಲ ಏನವು
ಯುಕ್ತಿಗಳು ಜನ್ಮಾದ್ಯಸ್ಯ ಯತಃ ಯುಕ್ತಿ, ಶಾಸ್ತ್ರಯೋನಿತ್ವಾತ್ ಯುಕ್ತಿ, ಧೂಮಾತ್ ಅಷ್ಟಾರು ಗೊತ್ತಾಗುತ್ತಲ್ಲ, ಧೂಮಾತ್ ಅಂತ ಹೇಳ್ಕೊ ಎಲ್ಲ ಪಂಚಮಿಯಲ್ಲಿರೋದ್ರಿಂದ ಏನರ್ಥ ಅದಕ್ಕೆ ಯುಕ್ತಿ. ಹೀಗಾಗಿ ಯಾವ ಸಮಸ್ಯೆ ನಿಲ್ಲದಂತೆ ಮಾಡಿದ್ದಾರೆ. ಆ ಹೌದು, ಎಲ್ಲವೂ ವ್ಯಾಲಿಡ್. ಹೌದು, ಎಲ್ಲ ಯುಕ್ತಿಗಳೇ, ಪ್ರತಿಯೊಂದು ಯುಕ್ತಿಗಳು. ಕೆಲವು ಯುಕ್ತಿಗೆ ಉಪಯುಕ್ತಿಗಳು ಅದು ಬೇರೆ. ದೊಡ್ಡ 5-6 ಸೂತ್ರ ಇದ್ದಾಗ ಸಪೋರ್ಟಿವ್ ಯುಕ್ತಿ ಅದು ಅಷ್ಟೇ. ಒಂದೇ ಇದ್ದಾಗ ಅದೊಂದೇ ಮೇನ್ ಯುಕ್ತಿ. ಆಪ್ತವಾಕ್ಯತೆಯ ತೇನ ಶ್ರುತಿ ಮೂಲತೆಯ ತಥಾ, ಆಮೇಲೆ ಯುಕ್ತಿ ಮೂಲತೆಯ ಆಚೆಯ, ಮೂರಾಯ್ತು. ಇದರಲ್ಲಿ ಒಂದಿದ್ರೂ ಕೂಡ ಪ್ರಮಾಣನೇ. ಆಪ್ತವಾಕ್ಯ ಪ್ರಮಾಣ, ಶ್ರುತಿ ಮೂಲ ಪ್ರಮಾಣ, ಯುಕ್ತಿ ಮೂಲ ಕೇಳ್ತಾರೆ ಲಾಜಿಕಲ್. ಅಲ್ಲಿ ಬೆಂಕಿ ಇದೆ ಅಂತ, ಧೂಮ ಇದೆ, ಬೆಂಕಿ ಇದೆ, ಏನು ಮಾಡ್ಬೇಕಾಗ ಒಪ್ಪಲೇ ಬೇರೆ ದಾರಿ ಇಲ್ಲ. ಅವ್ನು ನಮ್ಮ ಶತ್ರುವಾಗಿದ್ದು ಅವ್ನು ಮಾತು ಒಪ್ಪಬೇಕು. ಯಾತಕ್ಕೆ? ಸತ್ಯ, ವ್ಯಾಪ್ತಿ ಇದೆ. ಸೊ 3 ಇದೆ ಬ್ರಹ್ಮಸೂತ್ರಗಳಿಗೆ, 3 ಇದೆ. 3 ಹೈಯೆಸ್ಟ್ ಆಗಿದೆ. ಮತ್ತೆ ಬರೆದು ಆಪ್ತಿ ಮೂಲತ್ವ ನಂಬರ್ 1, ಶ್ರುತಿ ಮೂಲತ್ವ ನಂಬರ್ 1, ಯುಕ್ತಿ ಮೂಲತ್ವ ನಂಬರ್ 1. ಆದ್ದರಿಂದ ಬ್ರಹ್ಮಸೂತ್ರ ಏನದು? ಪರಮಾಖ್ಯ ವಿದ್ಯಾ. ಇದಿಷ್ಟು ಕೂಡ ಬ್ರಹ್ಮಸೂತ್ರಗಳು ಪರಮಾಖ್ಯ ವಿದ್ಯೆ ಎಂದು ಸಮರ್ಥಿಸಿರಿ. ಇಷ್ಟು ಪ್ರಶ್ನೆ ಕೇಳಿದ್ರೆ ಎಲ್ಲ ಹೇಳಬೇಕು. ಅವ್ರಿಗೆ ಪ್ರಶ್ನೆ ಕೇಳಬಾರ್ದು, ಮತ್ತೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇದಿಷ್ಟು ಕೂಡ. ಅದಕ್ಕೇನೆ ಶ್ರುತಿ ಮೂಲ ಅಂತ ಹೇಳಿದ್ದು ಫಸ್ಟ್. ಶ್ರುತಿ ಬಂದ ಮೇಲೆ ಉಪಪತ್ತಿ ಅವಕಾಶೋತ್ತರ ಹಿ ಆಗಮಾರ್ಥ ವಿನಿರ್ಣಯೇ. ಆಗಮದ ಅರ್ಥ ಏನು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಏನು ಹೆಲ್ಪ್ ಬೇಕು ನಮಗೆ? ಶ್ರುತಿ ಹೆಲ್ಪ್. ತಿನ್ನೋದು ಹಣ್ಣು, ಬಟ್ ಚಾಕಿಲ್ ಕೊಯ್ತಾರೆ ಅಷ್ಟೇ. ಚಾಕು ತಿಂದ್ರೆ ಪಜಿತ ಆಗ್ತದೆ, ಚಾಕಿಲ್ ಕೊಯ್ತಾರೆ. ಯುಕ್ತಿಗಳೆಲ್ಲ ಹಾಗೆ. ಯುಕ್ತಿ ಮೂಲತೆಯ ಚೈವ ಅಂದರೆ ಶಾಸ್ತ್ರ ಇಲ್ಲದೆ ಹೋದರೆ ಹಣ್ಣು ಸಿಗೋದಿಲ್ಲ, ಶಾಸ್ತ್ರ ಇಲ್ಲದೆ ಹೋದರೆ ಫಲ ಸಿಗೋದಿಲ್ಲ, ಮುಕ್ತಿ ಫಲ ಸಿಗೋದಿಲ್ಲ. ಶಾಸ್ತ್ರದಿಂದ ತಗೋಕ್ಕಾಗುತ್ತಾ ನಿಮಗೆ? ಎಳ್ನೀರು ಕೈಲಿ ಉಗುರಿ ಮಾಡಿದ್ರಾಗುತ್ತಾ? ಎಲ್ಲ ಉಗುರು ಹೋಗೋದು, 10 ಉಗುರು ಕಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ಎಷ್ಟೆಷ್ಟು ಓಪನ್ ಆಗಲ್ಲ. ಇವತ್ತೇ ಸ್ವಲ್ಪ ಕೂಡ ಹೋಗಿ ಇದು ಆಗುತ್ತೆ ಅದು ಆಯ್ತಪ್ಪ ಅನ್ನೋಂಗಿಲ್ಲ, ಬರೀ ಉಗುರು ಹೋಗಿದ್ದಷ್ಟೇ ಲಾಭ. ಯುಕ್ತಿ ಕೈಲಿ ಎಷ್ಟು ಜೋರ ಹೊಡೆದು ಹೊಡೆಯೋದಿಲ್ಲ, ಗೊತ್ತಾಯ್ತಾ ನಿಮಗೆ? ನೀವು ಕಾಯಿ ಹೊಡೆದವರಿದ್ದಾರೆ, ಎಳ್ನೀರು ಹೊಡ್ಲಿಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಅದು. ಎಳ್ನೀರು ದೊಡ್ಡ ಕವಚ ಅದಕ್ಕೆ, ಗೊತ್ತಾಯ್ತಾ? ಬರೀ ಕಾಯಿ ಹೊಡೆದು ತೋರಿಸ್ತಾರೆ, ಗುರ್ತಾರೆ, ಎಚ್ಚರ ಗುರ್ತಾರೆ, ಶಾಲೆ ಲೈಲಾಗಿ ಗುದ್ಕೋತ ಹೋಗ್ತಾರೆ ಬೇಕಾದ್ರೆ. ಈ ರೀತಿ ತೋರಿಸಿದ್ದು ಯಾರು ತೋರಿಸಿದ್ದಾರೆ? ಯಾರು ತೋರಿಸಿಲ್ಲ. ದೃಶ್ಯತೆ ಇವೆಲ್ಲ ಗಟ್ಟಿ ಮಾಡಿದಾಗ ಯಾಕೆ ಪಾಠ ಕೇಳಬೇಕು, ಯಾಕೆ ಇದನ್ನೇ ಕೇಳಬೇಕು, ಇದ್ರ ಬೇಸೆ ಯಾತಕ್ಕೆ ಇರಬೇಕು, ಎಲ್ಲ ಗೊತ್ತಾಗುತ್ತೆ. ಇದನ್ನು ಹೇಳಲೇ ಇಲ್ಲ ಅವರು, ಒಬ್ಬರು ಹೇಳಿಲ್ಲ. ಅವ್ರನ್ನೇ ಕೇಳಿ ಯಾರು ಬರ್ತಾರೆ ಹೇಳಿ, ಅವ್ರು ಏನೋ ಹೇಳ್ತಾರೆ, ಅದಕ್ಕೆ ಪ್ರೂಫ್ ಇಲ್ಲದಾಗ ಏನೋ ಹೇಳ್ತಾರೆ. ಅವರೇ ಕಾಂಟ್ರವರ್ಷಿಯಲ್ ಆಗಿರ್ತಾರೆ. ಎಷ್ಟೋ ಸಲ ಉಪಯೋಗ ಇಲ್ಲ. ಯುಕ್ತಿ ಮೂಲತೆಯ ಚೈವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್. ಇದರಿಂದ ತೋರಿಸ್ಕೊಟ್ರು ಯಾವುದೇ ವಸ್ತುನ ಪ್ರಮಾಣ ಅಂತ ಒಪ್ಪಬೇಕಾದ್ರೆ ಇಲ್ಲ ಆಪ್ತನಾಗಿರ್ಬೇಕು, ಇಲ್ಲ ಶ್ರುತಿ ಮೂಲವಾಗಿರ್ಬೇಕು, ಇಲ್ಲ ಸಂಯುಕ್ತಿಕವಾಗಿ ಮಾತಾಡಬೇಕು. 3 ಇದ್ದಾಗ ಸರಿ, ಒಂದಂತೂ ಇರಲೇಬೇಕು ಮಿನಿಮಮ್. ಅದು ಒಂದು ಯಾವ ಸರಿ ಇರುತ್ತೋ ಉಳಿದ್ರೆ ಸರಿ ಇರ್ತಾನೆ ಅರ್ಥ. ಗೊತ್ತ 4 ಕಾರಿ ಕಾರ್ ಮುಂದೆ ಹೋಗ್ತಾರೆ, 4 ಕಾರಿ ಸರಿ ಇದೆ ಅಂತ ಅರ್ಥ. ಪ್ರತಿಯೊಂದು ಚೆಕ್ ಮಾಡಬೇಕಾಗಿಲ್ಲ. ಒಂದು ಹೋದಾಗ ಇನ್ನೊಂದು ಹೋಗಿದೆ ಹುಡುಕ್ಬೇಕು, ಮತ್ತೆ ಒಂದಕ್ಕೂ ಹೋಗಲ್ಲ, ಇನ್ನೂ ಹೋಗಲ್ಲ. ಅಂದರೆ ಒಂದು ಹಾಕಿದಾಗ ಇನ್ನೊಂದು, ಆಮೇಲೆ ಹೊರತು ಇನ್ನೊಂದು ಇದಾಗಿ ಪಂಕ್ಚರ್ ಆಗಿ, ಆ ರೀತಿ ಆಗಬಾರ್ದು. ಅದು ಬೇರೆ. ಆಗಮಕ್ಕೆ ಇದು ಹೇಳ್ತಿರೋ, ಇದು ವಿಷಯ ಆಗಮದ ವಿಷಯ ಬಂದಿರೋದ್ರಿಂದ ಇದಕ್ಕೆ 3 ಇರಬೇಕು. ಶ್ರುತಿ ಮೂಲ ಆಗ ಎಲ್ಲ ಆಗಮನೆ. ಆಪ್ತಿ ವಿಷಯ ಅವ್ರ ಮಾತು ಹೇಳಿದರು, ಮಾತು ಆಗಮ, ಗೊತ್ತಾಯ್ತಾ? ಅವ್ರ ಯುಕ್ತಿ ಕೊಟ್ಟಿದ್ರೆ ಸಂಬಂಧಪಟ್ಟಂತೆ ಅದು ಆಗಮಕ್ಕೆ ಸಂಬಂಧಪಟ್ಟ ಯುಕ್ತಿ, ಯುಕ್ತಿನೂ ಆಗಮಕ್ಕೆ ಸಂಬಂಧಪಟ್ಟ ಯುಕ್ತಿ. ಆಮೇಲೆ ಆಪ್ತವಾಕ್ಯನು ಎಲ್ಲ 3 ಆಗಮಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದಕ್ಕೆ ಹೇಳಿದ್ದಲ್ಲ. ಈ ಪ್ರಶ್ನೆ ಏನು ಗೊತ್ತಾಯ್ತಾ? ಪ್ರತ್ಯಕ್ಷ ಅನುಮಾನ ಆಗಮ 3 ಪ್ರಮಾಣ ಅಂತ ಹೇಳ್ತಾರೆ, ಇಲ್ಲಿ ಬೇರೆ 3 ಹೇಳಿಬಿಟ್ರಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಇದು ಆಗಮದಲ್ಲೇ ಹೇಳಿದ ಪ್ರಮಾಣದ. ಆಗಮ ಪ್ರಾಮಾಣ್ಯಕ್ಕೆ 3 ಇರಬೇಕು ಅಂತ. ಅದು ಪ್ರಾಮಾಣ್ಯ 3ರಲ್ಲಿ ಯಾವ ಒಂದು ಹೆಚ್ಚುತ್ತಾ ಹೋದಂತೆ ಬೇರೆ ಜಾಸ್ತಿ ಹೇಳಿದ. ಕೋರ್ಟ್ ಆರ್ಡರ್ ಕರೆಕ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಆಮೇಲೆ ಹೈಕೋರ್ಟ್, ಅಲ್ಲಿ ಜಾಸ್ತಿ ಆಗಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಯ್ತು. ಸುಪ್ರೀಂ ಕೋರ್ಟ್ ಹೈಯೆಸ್ಟ್, ಅದು ಬೆಂಚಲ್ಲಿ ಬಂತು, ಮತ್ತೆ ಪ್ರಶ್ನೆ ಮಾಡಾಗೆ ಇಲ್ಲ. ಈ ದೃಷ್ಟಿಯಿಂದ ಏನಿಲ್ಲ ಅಂತಾಯ್ತು, ಎಲ್ಲವೂ ಪ್ರಾಮಾಣಿಕ. ಇಷ್ಟೆಲ್ಲ ಓದಿದಾಗ ಆಚಾರ್ಯ ಎಷ್ಟು ವಿಷಯ ಹೇಳ್ತಾರೆ ತಿಳ್ಕೊಂಡಿರ್ಬೇಕು. ಇದೆಲ್ಲ ಸುಮ್ಮನೆ ನೋಡಿದ್ರೆ ಗೊತ್ತ ವಿಚಾರ. ಟೀಕಾರ ಅನೇಕ ವಿಷಯಗಳು ಸೇರಿಸ್ತಾರೆ. ಪ್ರತಿಯೊಂದು ನಾರಾಯಣ ಒಂದೇ ಪದದಲ್ಲೇ ಏನು ಮಾಡಿಬಿಡ್ತಾರೆ, 4 ಅಧ್ಯಾಯದ ಅರ್ಥವ್ರು ಹೇಳಿಬಿಡ್ತಾರೆ. 4 ಅಧ್ಯಾಯದ ಅರ್ಥ. ನಾರ ಅಂದ್ರೇನು? ಗುಣ. ಅರ ಅಂದರೆ ದೋಷ, ನಾರ ಅಂದರೆ ಗುಣ, ಅಯನ ಅಂದರೆ ಆಶ್ರಯ, ನಾರಾಯಣ ಅಂದರೆ ಗುಣಪೂರ್ಣ, ಗುಣಪೂರ್ಣ ಅಂದರೆ ಸಮನ್ವಾಧ್ಯಾಯ ಮುಗಿದೋಯ್ತಾರೆ. ಆಮೇಲೆ ಅರಾಯಣ, ಅರ ಅಂದರೆ ದೋಷ ಇಲ್ಲದವನು, ಅವಿರೋಧಾಧ್ಯಾಯ ಅವತ್ತು 2ದೇ. ಆಮೇಲೆ ಹ್ಯಾಕೆ ಸಿಗ್ತಾನೆ ದೇವರು ಅಂತ ಕೇಳಿದರೆ ನಾರಾಯಣಾಭಿಧಂ ನಾರದ ಜ್ಞಾನದ ಅಯನ, ಜ್ಞಾನಗಮ್ಯ ಪುರಾತನ, ಆದ್ದರಿಂದ ಸಾಧನಾಧ್ಯಾಯವನ್ನು.
ಆಮೇಲೆ ಏನಾಗುತ್ತೆ ಮುತ್ತೆ ಅಂತ ಹೇಳಿ ಅರಾಯಣ ನ ಅರ ಅಂದರೆ ದೋಷ ವಾಪಸ್ ಬರೋದು ಅಪೂರ್ಣತೆ ಯಾವುದೂ ಇಲ್ಲ. ಅದು ನಾರ ಮುಕ್ತಿ, ಅದಕ್ಕೆ ಅಯನ ಪರಾಧ್ಯಾಯ ಒಂದು. ನಾರಾಯಣ ಶಬ್ದದಲ್ಲೇ ಏನು ಬಂದೋಗಿದೆ, ಪ್ರಾಕತೆ ಬ್ರಹ್ಮಸೂತ್ರ ಬಂದೋಗಿದೆ. ಅದೆಲ್ಲ ಬಿಡಿಸ್ತಾರೆ. ಇದಕ್ಕೆ ಅವರು ದೊಡ್ಡ ಕೆಲಸ ಮಾಡಬೇಕಾಗಿ. ಅರ್ಥ ಆಯ್ತಾ? ಆಗ ನಮಗೇನು ಇಷ್ಟು ಅರ್ಥ ಆಯ್ತು, ನಮಗೆ ಇಷ್ಟು ಅರ್ಥ ಕೂಡ ಆಗಿದ್ದು ಎಷ್ಟಕ್ಕೆ ಎಲ್ಲ ಓದಿದ್ದಕ್ಕೆ ಎಷ್ಟು ಅರ್ಥ ಆಗಿರೋದು. ಅದು ಒಂದೇ ತೊಗೊಂಡು ಏನೂ ಅರ್ಥ ಆಗ್ತಾರೆ, ಬರೀ ಕತೆ ಓದ್ಬೋದಾಗಿತ್ತು. ಇದೆಲ್ಲ ಏನು ಹೇಳಿದ್ರು ಕೂಡ ಸುಧಾ ಬಿಟ್ಟಾಡೋದಲ್ಲ. ಅದು ಸುಧಾದಿ ಗ್ರಂಥಗಳು ಸೇರೋದೇ ವಿಷಯನೇ. ಟೀಕರೆ ಹಾಗೆ ಬರೀದಿದ್ದಕ್ಕೆ ಅದು ಭಾರಿ ಮಹತ್ವ ಬಂತು. ವಿಜೇಂದ್ರ ಸ್ವಾಮಿಗಳು 108 ಅರ್ಥ ಬರೆದ ಗೊತ್ತಿಲ್ಲ ಪ್ರಿಂಟ್ ಆಗಿದೆ, ಎರಡು ಪ್ರಿಂಟ್ ಆಗಿದೆ. ಅದು ಪ್ರಿಂಟ್ ಆಗಿದೆ, ಇದು ಪ್ರಿಂಟ್ ಆಗಿದೆ. ಅದೇ ನೂರೇ ಮುಗಿತು ಅಂತ ಅರ್ಥ ಅಲ್ಲ, ಅವ್ರು ಹೇಳೋದ್ರಾಗೆ ಇನ್ನೂ ಹೋಗ್ತಾನೆ ಇರುತ್ತೆ. ಹಾಗೆ ಅಂದರೆ ಅದೊಂದೇ ಎಲ್ಲ ಬೇಕಾದ್ರೂ ಬರುತ್ತೆ. ವಿಷ್ಣು ಸಹಸ್ರ ನಾರಾಯಣ ಶಬ್ದ ಇದೆಯಲ್ಲ, ಅದೆಲ್ಲ ಸೇರಿಸ್ಬಿಟ್ಟು ದೊಡ್ಡ ಅರ್ಥ ಆಗ್ಬಿಡುತ್ತೆ. ಅಥೋ ನೈತಾದೃಶಂ ಕಿಂಚಿತ್ ಇನ್ನೂ ಬರ್ತಾ ನಾರಾಯಣ. ಲಕ್ಷ್ಮೀ ಸ್ತೋತ್ರ ಮಾಡಲೇ ಇಲ್ಲ ಆಚಾರ್ಯರು, ಲಕ್ಷ್ಮೀ ಸ್ತೋತ್ರ ಮಾಡಲೇ ಇಲ್ವ? ನಾರಾಯಣ ನಾರಾ ದೋಷವಿಲ್ಲದವಳು ನಿತ್ಯ ಮುಕ್ತಳಾದ್ದರಿಂದ ಅವರಿಗೆ ಪತಿ ನಾರಾಯಣ, ಅದು ಆಗುತ್ತೆ. ವಾಯುದೇಶ ಬರಲಿಲ್ಲ, ನಾರ ಶುದ್ಧತರು ಬರುತ್ತಾರೆ, ಆದ್ದರಿಂದ ನಾರರು. ಆದ್ದರಿಂದ ಅವರಿಗೆ ಅಯನ ಅಂದರೆ ಅವ್ರ ಜೀವೋತ್ತವರಿಗೆ ಅಯನ, ಅದು ಆಯ್ತು. ಅವತ್ತು ಏನು ಬೇಕಾದ್ರೂ ಅರ್ಥ ಸಿಗ್ಲಿಕ್ಕೆ ಬರುತ್ತೆ. ಅದು ಹೇಳಿದ್ನಾರ ಎಷ್ಟೆಷ್ಟು ಗೊತ್ತಿರುತ್ತೋ ಅಷ್ಟು ಸೇರ್ಸಕ್ಕೆ ಬರುತ್ತೆ. ದೃಶ್ಯತೆ ಕಡಲೆ ಇಟ್ಟು ಕೂತಿದ್ದಾರೆ, ಏನು ಮಾಡಕ್ಕೆ ಬರ್ತಾ ಇಲ್ಲ, ಅಷ್ಟು ಅಡಿಗೆ ಗೊತ್ತೇ ಇಲ್ಲ ಅವರಿಗೆ. ಕಡಲೆ ಇಟ್ಟು ಬೆಲ್ಲ ಇಟ್ಟು ಕೂತಿದ್ದಾರೆ, ಅದು ಸೇರಿ ತಿನ್ನಕ್ಕೆ ಬರೋದೂ ಇಲ್ಲ. ಅಡಿಗೆ ಅವ್ನು ಅವಾಗೇನು ಮಾಡ್ತಾನೆ, ಅವಾಗ ಈಗ ನಾವು ಕೊಟ್ಟು ಪದಾರ್ಥ ಅಂತ ತಿಳಿಸ್ಬಿಡುತ್ತೆ. ನಾವು ಕೊಟ್ಟ ಪದಾರ್ಥ ಏನು ಮಾಡಿರೋದೇನು ಅದು ತಿನ್ನಕ್ಕೆ ಬರೋ ಸಾಧ್ಯನೇ ಇರಲಿಲ್ಲ. ಈಗ ಬಂತು. ದೃಶ್ಯತೆ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರಗಳಿಗೆ ಈ 3 ವಿಧವಾದ ಪ್ರಾಮಾಣ್ಯನೂ ಇದೆ. ಎಂಥ ಪ್ರಾಮಾಣ್ಯ? ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಪ್ರಾಮಾಣ್ಯ ಇದೆ. ಒಂದು ಪ್ರಮಾಣ ಇದ್ದರೂ ಸಾಕು, 3 ವಿಧವಾಗಿ. ಅಲ್ಲಿ ಹೇಗೆ ಪೂರ್ಣಂ ಪ್ರಮಾಣಂ ಅಂತ ಹೇಳಿದ್ರು, ಇದಕ್ಕೂ ಪೂರ್ಣಂ ಪ್ರಮಾಣ. ಆಗ ಬಂದರೆ ಪೂರ್ಣ ಪ್ರಾಮಾಣ್ಯ ಇರೋದು ಯಾವುದಕ್ಕೆ ಅಂದರೆ ಬ್ರಹ್ಮಸೂತ್ರಕ್ಕೆ. ಅಲ್ಲ ಪ್ರಶ್ನೆ ಹಾಕ್ಕೊಂಡು, ಹಾಗಿದ್ದರೆ ಮೀಮಾಂಸಾ ಸೂತ್ರಗಳ ಪ್ರಮಾಣನ ಅಂತ ಪ್ರಶ್ನೆ ಬಂತು. ವ್ಯಾಕರಣ ಸೂತ್ರ ಪಾಣಿನ ಬಿಟ್ಟುಬಿಡಿ, ಇದು ಅಪ್ರಮಾಣ ಏನೂ ಅಲ್ಲ. ಅದು 6 ಲೆವೆಲ್ನ ಪ್ರಾಮಾಣ್ಯ ಅಲ್ಲ, ಮಹಾವ್ಯಾಕರಣ ಅಪ್ರಮಾಣ ಅಲ್ಲೋ, ಅವು ಪ್ರಮಾಣವೇ. ಅಥವಾ ನೈತಾದೃಶಂ ಉನ್ನತಗಳಿಗೆ ಅನ್ಯತ್ರ ದೃಶ್ಯತೆ ಬ್ರಹ್ಮಸೂತ್ರಾಣ ಏಕದಾ ಅನ್ಯತ್ರ ಸರ್ವಶ. ಬೇರೆ ಕಡೆ ಹೋದಾಗ 1, 2 ಸಿಗ್ಬೋದು ಹೊರತು 3 ಸಿಗೋದಿಲ್ಲ. ಮತ್ತು ಈ ಕ್ವಾಲಿಟಿ ಸಿಗೋದಿಲ್ಲ. ಈ ಕ್ವಾಲಿಟಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋತ್ತಮ ವಕ್ತಾರ, ವಕ್ತೃ ಸರ್ವೋತ್ತಮ, ಇವತ್ತು ಬ್ರಹ್ಮಾದಿಗಳೆಲ್ಲ ಶ್ರೋತೃಗಳು. ಗೊತ್ತಾಯ್ತಾ ವಿಷಯ? ವೇದರ ಪರಮಾರ್ಥ ನಿರ್ಣಯ ಅಂದಮೇಲೆ ನಮ್ಮ ಎಲ್ಲ ನಂಬರ್ 1 ಆಗೋಯ್ತು. ಇನ್ನು ಪ್ರೈಮರಿ ಸ್ಕೂಲ್ ಟೀಚರೇ, ಅಲ್ಲಿ ಸ್ಟೂಡೆಂಟ್ಸೇ. ಆದರೆ MSc ಟೀಚರೇ, ಅಲ್ಲಿ ಸ್ಟೂಡೆಂಟ್ಸೇ. ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಇಲ್ಲಿ ಸ್ಟೂಡೆಂಟ್ ಏನೂ ಗೊತ್ತಿಲ್ಲ ಪ್ರೈಮರಿ ಸ್ಕೂಲಲ್ಲಿ, ಹೊರಗೆ ಬಿಟ್ಟು ಸಾಕು ಹೋಗ್ತೀವಿ ಅಂತ ಕೂತಿರ್ತಾನೆ ಅಷ್ಟೇ, ಏನೂ ಗೊತ್ತಿರೋದಿಲ್ಲ. ಅಲ್ಲಿ ಅವ್ರು ಅಷ್ಟೆಲ್ಲ ಗೊತ್ತಿರುತ್ತೆ. ಈಗ ಒಂದು ಸ್ಟೇಜಲ್ಲಿ ಬ್ರಹ್ಮಾದಿಗಳು ಸ್ವತಃ ಸರ್ವಜ್ಞರವರು. ಅವರು ಪ್ರಾರ್ಥನೆ ಮಾಡಿ ಕೇಳ್ತಾರೆ ಮೇಲೆ ಕ್ವಾಲಿಟಿ ಆಗಿರ್ಬೇಕು. ಆಜ್ಞಾಂ ಅನ್ಯೈರಧಾರ್ಯಾಂ, ಇದೆಲ್ಲ ಯೋಚನೆ ಮಾಡ್ತಾ ಹೋದಂತೆ ಗೌರವವಾದರು. ಮೊದಲು ಯಾರಲ್ಲಿ ಗೌರವ ಹುಟ್ಟಬೇಕೀಗ? ಬ್ರಹ್ಮಸೂತ್ರದಲ್ಲಿ ಹುಟ್ಟಬೇಕು. ಆಗ ಇದೆಲ್ಲ ಶುರುವಾಗಿ ಬ್ರಹ್ಮಸೂತ್ರ ಪ್ರಾಮಾಣ್ಯ ಆದರೂ ಓದಬೇಕು ಅನ್ಸ. ಅದು ಹೇಳ್ತಾ ಹೋಗುತ್ತೆ ಪರಮಾತ್ಮನೇ ಸರ್ವೋತ್ತಮ. ಪ್ರಸಂಗ ಅಂತ ಹೇಳಿದಾಗ ಗೌತಮರ ಶಾಪದಿಂದಾಗಿ ಭಯಂಕರ ಡಿಸೈನ್ ಬಂದು ಮೊದಲೇ ದ್ವಾಪರಯುಗವಾಗಿದ್ದಕ್ಕೆ ಬಂದೋಗಿತ್ತು. ಅದು ಫ್ಯಾಗೆಂಡ್ ದ್ವಾಪರದ ಎಂಡಲ್ಲಿ. ಅದು ಬೆಳಿಗ್ಗೆ 6 ಗಂಟೆ ಅಲ್ಲದು, ಸಾಯಂಕಾಲ 6 ಗಂಟೆ. ಬೆಳಿಗ್ಗೆ 6 ಗಂಟೆ ಅಂದರೆ ಏನು ಕಾಣಿಸುತ್ತೆ ನಮಗೀಗ? ಬೆಳಗ್ಗೆ ಹೆಚ್ಚುತ್ತಾ ಹೋಗುತ್ತೆ. ಸಾಯಂಕಾಲ 6 ಗಂಟೆ ಅಂದರೆ ಅದೇ ಮುಳುಗ್ತಿತ್ತು. ಬೇಗ ಮುಳುಗಿದ ಹಾಗಾಯ್ತು ಅಷ್ಟೇ, ಬೇಗ ಮುಳುಗಿದ ಹಾಗಾಯ್ತು. ಆಗ ಅದಕ್ಕೆ ವೇದವ್ಯಾಸರು ಬಂದರು. ಪೂರ್ತಿ ಮುಳುಗಿದ ಮೇಲೆ ಆಚಾರ ಮತ್ತು 2 ವ್ಯತ್ಯಾಸ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮವಿಷ್ಯತೆ. ಇದಕ್ಕಿಂತ ದೊಡ್ಡ ಪ್ರಮಾಣ ಇಲ್ಲ. ಅದು ಇದ್ದಿದ್ದು ಏನು ಮಾಡಬೇಕಾಗಿತ್ತು? ಅದನ್ನೇ ಓದ್ತೀವಿ. ಇದನ್ನೇ ಯಾಕೆ ಓದ್ಬೇಕು ನಾವೀಗ? ಅದನ್ನೇ ಓದ್ತೀವಿ ಅಂತ ಹೇಳ್ತೀವಿ. ಅಂಗಡಿಗೆ ಹೋಗ್ತಾನೆ, ಇದು ಭಾರಿ ಒಳ್ಳೆಯದು, ಇದು ಅಷ್ಟಲ್ಲ, ಇದು ನೀವು ತೊಗೊಳ್ತಿದ್ದು ಸಿಟ್ಟು ಬರ್ತಾ ಇಲ್ಲ, ಅದನ್ನೇ ತೊಗೊಳ್ತೀವಿ. ಇದ್ಯಾಕೆ ತೊಗೊಳ್ಬೇಕು? ಅವ್ನು ಒಳ್ಳೆಯದು ಭಾರಿ ಒಳ್ಳೆಯದು ಅಂತ ಹೇಳೋದಕ್ಕೆ ಏನು ಕಾರಣ? ಚೆನ್ನಾಗಿ ಇದನ್ನೇ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಉಪಸಂಹಾರ ಹೇಗೆ ಮಾಡಿಬಿಟ್ರೆ, ಇಲ್ಲಿ ಧೂಮ ಇದೆ ಆದ್ದರಿಂದ ಬೆಂಕಿ ಇಲ್ಲ ಅಂದರೆ, ಧೂಮ ಇದ್ಮೇಲೆ ಏನಂತ ಹೇಳಬೇಕು? ಧೂಮ ಇರೋದರಿಂದ ಬೆಂಕಿ ಇದೆ ಅಂತ ಹೇಳಬೇಕು. ಧೂಮ ಇದೆ ಆದ್ದರಿಂದ ಬೆಂಕಿ ಇಲ್ಲ ಅಂತ ಪ್ರಮಾಣ ಮಾಡ್ತೇನೆ ಅಂದರೆ ದಡ್ಡ ಅಂತ ಆಗ್ಬಿಡು. ಅದು ಪ್ರಸಕ್ತಿ. ಸರ್ವಸ್ವ ಇದನ್ನೇ ಓದಬೇಕು ಅಂತ. ಸರ್ವಶಃ ಏಕದ ಅನ್ಯತ್ರ ಸರ್ವಶಃ. ಸರ್ವಶಃ ಇರೋದು ಇದಕ್ಕೆ, ಏಕದ ಬೇರೆದ ಕಡೆಗೆ. ಆದ್ದರಿಂದ ಇದೇ ಅತ್ಯಂತ ಪ್ರಮಾಣ. ಅಥವಾ ನೈತಾದೃಶ ಮಡಿಯಲ್ಲೂ ಅನೇಕ ತಾರತಮ್ಯ ಇಲ್ಲ. ಊಟದ ಮಡಿ ಬೇರೆ, ಸಾಯಂಕಾಲದ ಮಡಿ ಬೇರೆ, ಸಂಧ್ಯಾನ್ಯ ಮಡಿ ಬೇರೆ. ಗೊತ್ತಾಯ್ತಾ? ಮಡಿ ಗೊತ್ತಿತ್ತು ಅವರಿಗೆ. ಎಲ್ಲ ಮಡಿ ಅಲ್ಲ, ಎಷ್ಟು ವೆರೈಟಿ ಇದೆ.
ಪೂಜೆ ಬಡಿ ಬೇರೆ, ವೈಶ್ಯವಾದಿಗಳ ಬಡಿ ಬೇರೆ, ಸ್ವಲ್ಪ ವೇರಿ ಆಗ್ತಾ ಹೋಗೋದು. ಮುಟ್ಟಿ ಪೂಜೆ ಮಾಡ್ತೇವರು, ಪಟ್ಟದೇವರು ಮುಟ್ಟ ಇನ್ನೂ ಭಾರಿ ದೊಡ್ಡ ಬಡಿ ಬೇರೆ. ಅರ್ಥ ಆಯ್ತಾ? ಮಡಿಯಲ್ಲೂ ತಾರತಮ್ಯ ಇದೆ, ಗೊತ್ತಾಯ್ತೆ. ಮೈಲಿಯಲ್ಲೂ ತಾರತಮ್ಯ ಇದೆ. ಮತ್ತೆ ಮಡಿಯಲ್ಲಿ ಅಷ್ಟೇ ಇಲ್ಲ, ಮೈಲಿಯಲ್ಲೂ ಬರೀ ಮಡಿ ಬೇರೆ, ಸೂತಕದ ಬೈಲಿ ಬೇರೆ, ಪುರುಡು ಬೈಲಿಗೆ ಬೇರೆ, ಎಲ್ಲ ಅನೇಕ ವೆರೈಟಿಗಳು ಅದರಲ್ಲಿ. ಅದು ಫಸ್ಟ್ ಆಗಿರೋದು ಬೇರೆ, 15 ದಿವಸದ ಬೇರೆ, ಒಂದೇ ದಿವಸದ ಭಾರಿ ಜಾಸ್ತಿ, ದಿವಸಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಇಳಿಸಿದ ಮೇಲೆ ನಿಧಾನವಾಗಿ ಬೆಂಕಿ ಹಾರುತ್ತಲ್ಲ ಹಾಗೆ 15 ದಿವಸ ಆಲ್ಮೋಸ್ಟ್ ಹೋದಾಗಿರುತ್ತೆ. ಮೊದಲು ಮಾಡಿದರೆ ಹೋಗಿರೋದಿಲ್ಲ. ಅದು ಎಲ್ಲದರಲ್ಲೂ ತಾರತಮ್ಯ ಇದೆ. ಅಥವಾ ಇದೆಲ್ಲ ಇಂಡೈರೆಕ್ಟ್ಲಿ ಯಾತಕ್ಕೆ ಅನ್ಯತ್ರ ಅಂದರೆ, ಜೈಮಿನ್ಯಾದಿ ಸೂತ್ರಗಳು ಸೂತ್ರಗಳೇ ಆಗಿದ್ದರೂ ಕೂಡ ಬರೆದವ್ರು ವ್ಯಾಸರು ಶಿಷ್ಯರೇ ಆಗಿದ್ದರಿಂದ, ವ್ಯಾಸರು ಬರೆದ ದೊಡ್ಡದು, ಶಿಷ್ಯರು ಬರೆದ ದೊಡ್ಡದ. ಒಬ್ಬ ಹೇಳ್ತಾರೆ ಸ್ವಾಮಿಗಳು ಹೇಗೆ ಹೇಳಿದರು ಅಂತ ಒಬ್ಬ ಹೇಳಿದರು, ಇನ್ನು ದಿವಾನ್ ಹೇಗೆ ಹೇಳಿದರು ಅಂತ ಒಬ್ಬ ಹೇಳಿದರು. ಯಾರ ಮಾತು ಕೇಳ್ತೀವಿ ನಾವೀಗ? ಅವ್ರ ಮಾತೇ ಅಲ್ಟಿಮೇಟ್. ಮತ್ತೆ ಸ್ವಾಮಿಗಳು ಹೇಳಿದ್ದಾರೆ ಅಂತ ಹೇಳಿದರು, ಅವಾಗ ಬೇರೆ 8 ಗಂಟೆ ಅಂದರೆ 10 ಗಂಟೆ ಅಂತ ಹೇಳಿದ್ದಾರೆ. ಸರಿ, ಯಾಕಂದ್ರೆ 10 ಗಂಟೆ ಕೇಳೋದಕ್ಕೆ. ಅರ್ಥ ಆಯ್ತಾ? ಅಲ್ಲಿ ತಾರತಮ್ಯ ಇತ್ತು. ಸ್ವಾಮಿಗಳು ಕೋಟ್ ಮಾಡಿದ್ದಕ್ಕೆ ಬೆಲೆ ಬಂತು, ಯಾಕಂದ್ರೆ ವೆರಿಫೈಬಲ್ ಅವ್ರೀಗ. ಸ್ವಾಮಿ ನೀವೇ ಹೇಳಿದ್ರಿ ಅಂತ ಕೇಳಕ್ಕೆ ಬರುತ್ತೆ. ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಪ್ರಮಾಣ ಇಲ್ಲ, ಅವ್ರು ಹೇಳಿದ್ದಾರೆ ಅಂತ ಹೇಳ್ತೇನೆ, ಪ್ರಮಾಣ ಬಂತಾಗ. ಇಷ್ಟೆಲ್ಲ ಹೇಳಿದ್ರೆ ಅನೇಕ ವ್ಯತ್ಯಾಸಗಳಿವೆ. ಬ್ರಹ್ಮಸೂತ್ರದಲ್ಲಿ ಹೈಯೆಸ್ಟ್ ಇದೆ. ಇದೆಲ್ಲ ಪರವಿದ್ಯಾತ್ವ ಸಮರ್ಥನೆ ಇದಿಷ್ಟು ಕೂಡ. ಈಗ ಪ್ರಶ್ನೆ ಬಂತು, ಬ್ರಹ್ಮಸೂತ್ರಗಳು ದೊಡ್ಡದು, ವೇದಗಳು ದೊಡ್ಡದು ಅಂದರೆ ಉತ್ತರ ಬಂತೀಗ. ವೇದ ಸಂವಾದಿವಾದ ಇದು ದೊಡ್ಡದು, ಗೊತ್ತಾಯ್ತು, ಅದು ದೊಡ್ಡದು. ವೇದಕ್ಕಿರೋದು ಒಂದೇ, ಏನಿದೆ? ಅಪೌರುಷೇಯತ್ವ ಇದೆ. ಇದು ಮೂರಿದೆ ಅದರೊಳಗೆ. ಆದ್ದರಿಂದ ಯಾರು ಪರವಿದ್ಯೆ, ವೇದಗಳೇ ಪರವಿದ್ಯೆ ಅಂತ ಗುಂಪಿದ ವಾದ ಇದೆ. ಪರವಿದ್ಯೆ ವೇದಗಳ ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿದೆ? ವೇದ ಭಾಷೆ ಬರೆದ್ರೆ ಭಾಷೆ ಬರೆದ್ರೆ ಮುಗಿದು ಹೋಗ್ತದೆ. ಇದೆಲ್ಲ ಯಾಕೆ ಬರೀಬೇಕಾಗಿದ್ರೆ? ಗೊತ್ತಾ, ಇದಕ್ಕೆ 4 ಬೇರೆ ಬರೆದರು, ಅದಕ್ಕೆ ಚಿಕ್ಕದಾಗಿ ಇಷ್ಟು ಬರೆದ್ರೆ 4 ಬರೆದರು. 4 ಬರೆಯೋ ಮೂಲಕ ಏನು ತೋರಿಸಿದ್ರು? ಇದು ದೊಡ್ಡದು ಅಂತ ತೋರಿಸಿದ್ರು. ಅಷ್ಟು ವೇದ ಓದಿದ್ರೆ ಅರ್ಥ ಆಗಲ್ಲ. ಬ್ರಹ್ಮಸೂತ್ರ ಓದಿದ್ರೆ ಯಾವ ವೇದ ಬೇಕಾದ್ರೂ ಅರ್ಥ ಆಗುತ್ತೆ. ಯಾವ್ದು ದೊಡ್ಡದಾಯ್ತು ಈಗ? ಅಷ್ಟೆ. ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಅನುವ್ಯಾಖ್ಯಾನ ಮೂಲ ಓದಿದಾಗ ಆಗೋ ಅನುಭವ ಬೇರೆ, ಅದನ್ನು ಓದಿದಾಗ ಅನುಭವ ಬೇರೆ. ಬಟ್ ಅದನ್ನು ಓದಿದಾಗಿರೋದು ಒಳ್ಳೆ ಸ್ವಾರಸ್ಯನೇ ಬೇರೆ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮ ಮಿಷ್ಯತೆ. ಅದು ಗುರು ತಮ ಬರೆದಿದ್ದಕ್ಕೆ ಪ್ರಮಾಣ ತಮ ಐತೆ. ಪ್ರಮಾಣ ತಮ ಇಷ್ಯತೆ. ಇಷ್ಯತೆ ಅಂದರೆ ಪ್ರಾಮಾಣಿಕ ಸೇರಿಸ್ಕೋಬೇಕು. ಅಕ್ಸೆಪ್ಟೆಡ್ ಬೈ ಆಲ್ ಗ್ರೇಟ್ ಪೀಪಲ್ ಅಂತ ಅರ್ಥ. ಅದು ಆಮೇಲೆ ಇಷ್ಟು ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾ. ಇಷ್ಟೆಲ್ಲ ಹೇಳಿದಿರಿ, ಇಷ್ಟೆಲ್ಲ ಹೇಳಿದ್ದೇವೆ. ಆದರೂ ಕೂಡ ಇನ್ನೂ ಸ್ಪಷ್ಟ ಮಾಡೋದಕ್ಕೋಸ್ಕರವಾಗಿ ಇಷ್ಟೊತ್ತು ಹೇಳಿದ್ದು ಅದಕ್ಕೇನೆ. ಅಲ್ಲಿ ಇಷ್ಟೇ ಹೇಳಿಬಿಟ್ರಿ, ನಾನು ಹೇಳಿಲ್ಲ. ಬ್ರಹ್ಮಸೂತ್ರ ಕೊಟೇಶನ್ ಕೊಟ್ಬಿಟ್ರೆ ಅಷ್ಟೇ, ಎಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಇದೇ ರೀತಿಯೇ ಮುಂದೆ ಕೂಡ ಏನು ಮಾಡ್ತೀವಿ ನಾವು? ಅಲ್ಲಿ ಹೇಳಿದ ವಿಷಯಗಳು ಸ್ಪಷ್ಟ ಮಾಡ್ತಾ ಹೋಗ್ತೇವೆ ಅಂತ. ಸ್ಪಷ್ಟತಾರ್ಥತಃ. ಸೊ ಬರೀ ಬ್ರಹ್ಮಸೂತ್ರ ಭಾಷ್ಯ ಓದಿದರೆ ಏನಾಗೋದಿಲ್ಲ, ಈ ಸ್ಪಷ್ಟತೆ ಬರೋದಿಲ್ಲ. ಸ್ವಯಂಭೂ ಅದನ್ನು ಓದ್ದೆ ಇದನ್ನು ಓದಿಬಿಟ್ರೆ ಅಂತ ಕತೆ ಮುಗೀತು. ಭಾಷ್ಯನೇ ಓದ್ದೆ ಸುಧಾ ಓದಿದ್ರೆ ಹಾಗೆ ಅದೊಂದು ಪದ್ಧತಿನ ಇಟ್ಕೊಂಡಿದ್ದಾರೆ. ಆದರೆ ಮುಖ್ಯವಾಗಿ ಓದಿದಾಗಲೇ ಸ್ವಾರಸ್ಯ ಗೊತ್ತಾಗೋದು. ಕಂಪೇರ್ ಮಾಡಬೇಕಾದ್ರೆ ಅದು ಗೊತ್ತೇ ಇಲ್ಲ, ಹೇಗೆ ಕಂಪೇರ್ ಮಾಡೋದು? ಮತ್ತೆ ತತ್ವಪ್ರಕಾಶಿಕದಲ್ಲಿ ಏನಿದೆ, ನ್ಯಾಯಸುಧದಲ್ಲಿ ಏನಿದೆ, ಇದು ಗೊತ್ತಾದಾಗ ನಮಗೇನು ಅನಿಸುತ್ತಾಗ ನ್ಯಾಯಸುಧ ಯಾತಕ್ಕೆ ದೊಡ್ಡದು ಅಂತ ಗೊತ್ತಾಗೋದು. ವಾಲ್ಯೂಮ್ನೂ ಹೇಳೋಕ್ಕಾಗಲ್ಲ, ಎಷ್ಟು ತಪ್ಪ ಇದೆ ಅದರದ್ದು ಹೇಳಕ್ಕೆ ಬರೋಲ್ಲ. ಸ್ವಯಂಕೃತಾಪಿ ತದ್ವ್ಯಾಖ್ಯ. ನಾವೇ ವ್ಯಾಖ್ಯಾನ ಬರೆದಾಗಿದೆ ಯಾವುದಕ್ಕೆ? ಬ್ರಹ್ಮಸೂತ್ರಗಳಿಗೆ. ಆದರೂ ಕೂಡ ಸ್ಪಷ್ಟತಾರ್ಥತ ಸ್ಪಷ್ಟೀಕರಣ ಕೊಡೋ ದೃಷ್ಟಿಯಿಂದ ಮತ್ತೆ ಬರಿತಾ ಇದ್ದೇವೆ, ಅನುವ್ಯಾಖ್ಯಾನ ಬರಿತಿದ್ದೇವೆ ಅಂತ. ಸ್ವಯಂ ನಮ್ಮಿಂದಲೇ ಬರೆಯಲ್ಪಟ್ಟಿದ್ರು ಕೂಡ, ಭಾಷೆ ಯಾರೋ ಬರೆದಿದ್ದರೆ ಬೇರೆ, ತಪ್ಪಿದ್ರೆ ಸರಿ ಮಾಡ್ತೇವೆ ಅಂತ ಹೇಳ್ಬೋದು. ಬರೆದಿದ್ದೇವೆ, ಸರಿಯಾಗೂ ಇದೆ, ಸ್ಪಷ್ಟವಾಗಿ ಬರಿತಾ ಇದ್ದೇವೆ. ಆಚಾರ್ಯ ಟೀಕಾರ ಬರೀತಾರೆ. ಏನು ಸ್ಪಷ್ಟ ಅಂದರೆ ಹೇಳ್ತಾರೆ, ಸ್ಪಷ್ಟೀಕರಣಂಚ ಅನೇಕ ವಿಧ. ಸ್ಪಷ್ಟ ಮಾಡೋದು ಅಂದ್ರೆ ಏನು? ಅದು ಅನೇಕ ರೀತಿಯಲ್ಲಿ ಮಾಡಬಹುದು. ಒಂದನೇದೇನು? ಕ್ವಚಿತ್ ಅನುಕ್ತಾಂಶಸ್ಯ ಉಕ್ತಿ. ಈ ಮಾತಿದೆ, ಕ್ವಚಿತ್ ಅನುಕ್ತಾಂಶ. ಅಲ್ಲಿ ಹೇಳದೇ ಇರೋದನ್ನು ಹೇಳೋದು. ಅದನ್ನ ಇಟ್ಕೊಂಡೆ ಅನುಕ್ತ ಕಥನಾತ್ ಕಾಪಿ ಸಫಲೋ ಎಂ ವ್ಯಾಸರಾಜರು ಬರಿಬೇಕಾದ್ರೆ ಎಷ್ಟು ನಮ್ಮ ದೊಡ್ಡವ್ರ ವಿಷಯ ಏನಂದ್ರೆ ಕೇಳಿದರೆ, ಮೂಲಕ್ಕೆ ಯಾವಾಗ ಹತ್ತಿರ ಇರ್ತಾರೆ, ಯಾವುದಕ್ಕೆ ಬರೆದಕ್ಕೆ ಹೊರಟಿರ್ತಾರೋ ಅವರ ವಿಷಯ, ಅವರ ಗ್ರಂಥಗಳ ಬಗ್ಗೆ ಅದೇ ಮಾತನ್ನೇ ಉಪಯೋಗಿಸಿ ಸ್ಪಷ್ಟ ಮಾಡೋದು. ಇದು ನಿಜವಾದ ಗ್ರಂಥ. ಅವರು ಕಡಿಮೆ ಹೇಳಿದ್ದಾರೆ, ಅವ್ರು ಹೇಳೇ ಇಲ್ಲ, ನನ್ನಷ್ಟು ಯಾರು ಹೇಳಿ ಇದೆಲ್ಲ ಶುರು ಮಾಡಿದ್ರೆ ಕತೆ. ಆ ಟ್ರೆಂಡ್ ಬಂದ್ರೇ ಹಾಳಾಗೋಗುತ್ತೆ ಸಮಾಜ. ಇದನ್ನೇ ಯಾವುದನ್ನ ಅನುಕ್ತ ಅಂದರೆ ಯಾವುದನ್ನ ಹೇಳಿಲ್ಲ ಅದನ್ನು ಸ್ಪಷ್ಟ ಮಾಡೋದು. ಯಾವುದನ್ನು ಹೇಳಿಲ್ಲ ಅಂದ್ರೆ ಏನು? ಅದನ್ನು ಸ್ಪಷ್ಟ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಹೇಳಿಲ್ಲ ಅಂತ ಅರ್ಥ. ಹೇಳಿದ ಸ್ಪಷ್ಟ ಇದೆ, ಇನ್ನೂ ಸ್ಪಷ್ಟ ಮಾಡಲಿಕ್ಕೆ ವಿಶೇಷ ಅದನ್ನು ಹೇಳಿ. ಪರ್ವತ ಧೂಮ ಅಂತ ಅಂದ್ಬಿಟ್ಟು ಅಷ್ಟೇನು ಹೇಳೇ ಇಲ್ಲ.
ಏನು ಹೇಳಿದ್ರೆ ಆಮೇಲೆ ಮಹಾನಸವತ್ ಅಂತ ಹೇಳಿದ, ಗೊತ್ತಾಯ್ತಾ? ಅವಾಗ ಇನ್ನೂ ಸ್ಪಷ್ಟೀಕರಣ ಬಂತು. ವ್ಯತಿರೇಕೇಣ ಮಹಾರಥವತ್ ಅಂತ ಹೇಳಿದ, ಅವಾಗ ಸ್ಪಷ್ಟ ಆಗ್ತಾ ಬಂತು. ಆ ರೀತಿಯಲ್ಲಿ ಸ್ಪಷ್ಟ ಮಾಡೋದಕ್ಕೆ ಹೊರಟಿದ್ದೇವೆ ನಾವು. ಅನುಕ್ತ ಕಥನಾತ್ ಕ್ವಾಪಿ ಎಂಬುದಕ್ಕೆ ವಿವರಣೆ ಇಲ್ಲಿಂದಲೇ ಸಿಗೋದು ನಮಗೆ. ಕ್ವಾಪಿ ಮಧ್ಯದೇ ಇದು, ಅದಕ್ಕೆ ಅದನ್ನೇ ಹೇಳಿದರು ಮೊದಲು, ಅದನ್ನೇ ಇಟ್ಕೊಂಡ್ರು. ಅನುಕ್ತ ಕಥನಾತ್ ಕ್ವಾಪಿ ಕ್ವಾಪ್ಯತಿ ಸಂಕ್ಷಿಪ್ತಸ್ಯ ವಿಸ್ತರಣ. ಕೆಲವೊಮ್ಮೆ ತುಂಬ ಸಂಕ್ಷೇಪ ಹೇಳಿದ ವಿಸ್ತಾರ ಮಾಡೋದು ಕೂಡ ಸ್ಪಷ್ಟೀಕರಣನೇ, ವಿಸ್ತಾರ ಮಾಡೋದು ಕೂಡ ಸ್ಪಷ್ಟೀಕರಣವಾಗಿದೆ. ಕ್ವಚಿತ್ ಉದಾಹರಣೆಗೆ ಚೆಕ್ಕಲ್ಲಿ ಇಲ್ಲಿ ಬರೆದಿರ್ತಾನೆ, ಮತ್ತೆ ಬರೀತಾನೆ ಫಿಗರ್ಸಲ್ಲಿ, ಇಲ್ಲಾಂದ್ರೆ 2 ಸಲ ಯಾಕೆ ಬರೀತಾನೆ? ಸ್ಪಷ್ಟ ಆಗುತ್ತೆ, ವರ್ಡಲ್ಲಿ ಬರೆದಾಗ ಸ್ಪಷ್ಟ ಆಗುತ್ತೆ. ಅಲ್ಲೇನೋ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಒಂದು ಸಾಕಿತ್ತು, ಇಲ್ಲಿ ಬರೀ ನಂಬರ್ ಹಾಕ್ಬಿಟ್ಟು ಸ್ವಲ್ಪ ಸೇರಿಸ್ಕೊಬಿಟ್ರೆ ಏನಾಗುತ್ತೆ? ಅದು ಏನೋ ಆಗಿಬಿಡುತ್ತೆ. ಆದರೆ ಇಲ್ಲಿ 10 ಇಲ್ಲಿ ಬರ್ತಿದ್ದಾನೆ, ಅವನು 100 ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, 0 ಹಾಕಿಬಿಟ್ಟು 2ಕ್ಕೆ ವಿರೋಧ ಬರುತ್ತೆ. ಅದು ಫಸ್ಟ್ ಇಮಿಡಿಯೇಟ್ಲಿ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಗೊತ್ತಾ? ಸ್ಪಷ್ಟೀಕರಣ ಹಾಗೆ ಬರೆದ ವರ್ಡ್ ಸಲ ಲೆಟ್ರಲ್ಲಿ ಬರೋ ಸ್ಪಷ್ಟೀಕರಣ ಆಗುತ್ತಲ್ಲ, ಅದೇ ಸ್ಪಷ್ಟೀಕರಣ ಅಂತ ಹೇಳಿ. ಆಮೇಲೆ ಕ್ರಾಸ್ ಮಾಡ್ತಾರೆ, ಇನ್ನೇನಾಗತ್ತೆ ಅದು ಅವರಿಗೆ ಇನ್ನೂ ಸ್ಪಷ್ಟ ಆಯ್ತಾ, ಗೊತ್ತಾಯ್ತಾ? ಈ ಎಲ್ಲ ರೀತಿ ಮಾಡಿದಾಗ ಸಮಸ್ಯೆ ಬರೋದೇ. ಆಮೇಲೆ ರಿಜಿಸ್ಟ್ರಿ ಪೋಸ್ಟ್ ಬೇರೆ ಮಾಡ್ತಾರೆ, ಮತ್ತೆ ಇನ್ನೂ ಮಾಡ್ಬೇಕಾ? ಈಗೆಲ್ಲ ಮಾಡೋದ್ರಿಂದ ಇನ್ನೊಬ್ರ ಕೈ ಹೋಗಬಾರ್ದು. ಅಷ್ಟು ಮಾಡಿ ಹೊಡೆಯೋರು ಇದ್ದಾರೆ, ಅಷ್ಟು ಮಾಡಿದ್ರು ಕೂಡ ಎಲ್ಲದು ಇವನ್ನೇ ಹ್ಯಾಕ್ ಮಾಡ್ತಾರಲ್ಲ ಅಕೌಂಟ್, ಆ ಥರ ಮಾಡಬಾರ್ದು. ಸ್ಪಷ್ಟತಾರ್ಥ ಇದರಿಂದ ಏನೋ ವಿಷಯ ಕೊಟ್ಟರು, ಸ್ಪಷ್ಟವಾಗಲಿ ಥರ ಬರೆದಿರೋದ್ರಿಂದ ಇದು ಸ್ಪಷ್ಟವಾದ ದೃಷ್ಟಿಯಿಂದನೇ ಓದಿ ಅಂತ ಅರ್ಥ. ಓದೋರಿಗೆ ಗೈಡ್ಲೈನ್ಸ್ ಸ್ಪಷ್ಟವಾದ ದೃಷ್ಟಿಯಿಂದನೇ ಓದಬೇಕೆ ಹೊರತು ಬೇರೆ ರೀತಿ ಏನೇ ವಿಷಯ ಹೊಸದಾಗಿ ಏನೇ ಬಂದರೂ ಕೂಡ ಸ್ಪಷ್ಟೀಕರಣ ಇದ್ದೇ ಇರುತ್ತೆ ಅಂತ ಅರ್ಥ. ತತ್ರ ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತಃ. ಅರ್ಥ ಅಂದ್ರೆ ಉದ್ದೇಶ, ಸ್ಪಷ್ಟ ಮಾಡೋ ಉದ್ದೇಶದಿಂದ ಹೇಳ್ತಾ ಇದ್ದೇವೆ. ಸ್ವಯಂಕೃತಾಪಿ ತದ್ವ್ಯಾಖ್ಯಾ, ಅದಕ್ಕೆ ಮತ್ತೆ ಬರೀತಾರೆ ನೋಡಿ. ಕ್ವಾಪಿ ಅತಿ ಸಂಕ್ಷಿಪ್ತಸ್ಯ ವಿಸ್ತರಣ, ಇದೇ ಅನುವ್ಯಾಖ್ಯಾನ. ಕ್ವಚಿತ್ ಅತಿ ವಿಸ್ತೃತಸ್ಯ ಬುದ್ಧಿ ಅನಾರೂಢಸ್ಯ ಸಂಗ್ರಹ. ಅಣುಭಾಷ್ಯ ಸಂಕ್ಷೇಪ, ಇದು ಇದಕ್ಕೆ ಇಲ್ಲೇ ಉತ್ತರ. ಕ್ವಾಪಿ ವಿವಕ್ಷಿತಸ್ಯ ಏಕೀಕರಣ, ಕ್ವಾಪಿ ವಿವಕ್ಷಿತಸ್ಯ ವಿಕ್ಷಿಪ್ತಸ್ಯ ಏಕೀಕರಣ. ವಿಕ್ಷಿಪ್ತ ಅಂದ್ರೆ ಏನು? ಅಲ್ಲಲ್ಲ ಚದುರಿ ಹೋಗಿರುತ್ತೆ, ಒಂದು ಕಡೆ ಸೇರೋದು. ವಿಕ್ಷಿಪ್ಯ ವರ್ಣಿತ, ಒಂದೇ ಕಡೆ ಹೇಳಿರೋದಿಲ್ಲ, ಒಟ್ಟಿಗೆ ಸೇರಿಸ್ಕೋಬೇಕಾದ್ರೆ. ಆಮೇಲೆ ಮುಂದೆ ಕುತ್ರಾಪಿ ಉಕ್ತಸ್ಯ ಉಪಪಾದನ, ಕೆಲವೊಮ್ಮೆ ಹೇಳಿದ್ದನ್ನೇ ವಿವರಣೆ ಕೊಟ್ಟು ಸಪೋರ್ಟ್ ಮಾಡಿ ಹೇಳೋದು, ಇನ್ನೂ ಹೆಚ್ಚು ಆಧಾರ ಕೊಟ್ಬಿಟ್ಟು. ಕ್ವಚಿದಪಿ ಅಪವ್ಯಾಖ್ಯಾನಿರಸೇನ, ಇನ್ನೂ ಕೆಲವನ್ನ ತಪ್ಪರೆದಿದ್ದಾರೆ ಅಂತೇಳಿ ಸರಿ ಮಾಡೋದು. ಅದಾದಮೇಲೆ ದೃಢೀಕರಣ ಇತ್ಯಾದಿ ತತ್ರ ದೃಷ್ಟವ್ಯ, ಇದೆಲ್ಲ ಇದರಲ್ಲಿದೆ, ಅಲ್ಲಲ್ಲಿ ಮುಂದೆ ನೋಡ್ಕೊಡಿ ಅಂತ ಹೇಳ್ಬಿಡ್ತಾರೆ. ಉಳಿದು ಟಿಪ್ಪಣಿಕಾರ ಕೆಲಸ ಮುಂದೆ ಮಾಡಬೇಕಾದ್ದು. ಅರ್ಥ ಆಯ್ತಾ? ಈಗ ಟಿಪ್ಪಣಿಕಾರ ಕೆಲಸ, ಬಸ್ ಹಿಡ್ದಾಯ್ತು, ರಿಕ್ಷಾ ಹುಡುಕ್ತಾನೆ. ಈಗ ಇನ್ನೂ ಬಸ್ ಹುಡುಕ್ತಾ ಇದ್ದ, ರಿಕ್ಷಾ ಹುಡುಕೋ ಕೆಲಸ. ಯಾಕೆ ಬಂದೊಂದೇ ಬರಬೇಕಲ್ಲ ಮೊದಲು. ಆ ರೀತಿ ಟಿಪ್ಪಣಿಗಳು ಆ ಸ್ಟೇಜಲ್ಲಿ ಬರುತ್ತೆ. ಈಗ ಎಲ್ಲ ತೋರ್ಸೋಕ್ಕೂ ದೊಡ್ಡದಾಗ್ಬಿಡುತ್ತೆ ಅಂತೇಳಿ ಅಲ್ಲಲ್ಲಿ ನೋಡ್ಕೊಳ್ಳಿ, ಏಕೀಕರಣ. ಇಷ್ಟು ನಿಲ್ಲಿಸ್ಬಿಟ್ರು. ಕೊನೆಗೆ ರಾಯರು ಒಂದು ಸೇರಿಸ್ತಾರೆ. ಆದಿ ಶಬ್ದ ಬಂತೀಗ, ಮೊದಲಾದವುಗಳು ಅಂತ ಹೇಳಿಬಿಟ್ರು. ಮೊದಲಾದವುಗಳು ತಿಳಿದ ಸುಮ್ಮನೆ ಹೇಳಿದರೆ ಸುಮ್ಮನೆ ಹೇಳಿದಾಗ ಆಯ್ತು. ದೃಷ್ಟಾಂತ ಕೊಡಬೇಕಲ್ಲ, ಅದು ಕೊಡ್ತಾರೆ. ಏನದು? ದೃಢೀಕರಣ ಇತ್ಯಾದಿ ಪದೇನ, ಗೊತ್ತಾಯ್ತಾ? ಕ್ವಚಿತ್ ಬಾಧಕೋದ್ಧಾರಾದಿ ಗ್ರಾಹ್ಯ. ಬಾಧಕೋದ್ಧಾರ ಮತ್ತೊಂದು ಆದಿ ಇಟ್ಟರು ಇವರೊಂದು. ಬಾಧಕೋದ್ಧಾರ ಅಂದ್ರೇನು? ಅವರು ನಿಮಗೆ ಬಾಧಕ ಬರ್ಬೋದಲ್ಲ ವ್ಯಾಖ್ಯಾನಕ್ಕೆ ಅಂತ, ಅದು ಇಲ್ಲ ಅಂತ ತೋರಿಸ್ಬೇಕಾಗಿದೆ. ಇದು ಸೇರ್ಕೊಂಡು ಮತ್ತೆ ಆದಿ ಅಂತ ಹೇಳಿದ್ರೆ ಅದು ಮತ್ತೆ ಬೆಳೆಸ್ತಾ ಹೋಗ್ಬೇಕಾಗಿದೆ. ಈ ಆ್ಯಂಗಲ್ನಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಅಂತ ಅರ್ಥ. ಯಾರೇ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಈ ಕಾನ್ಸೆಪ್ಟ್ ಇಟ್ಕೊಂಡು ಬರೀರಿ ಅಂತ ಹೇಳ್ತಾರೆ. ಅದಕ್ಕೆ 2 ಸಲ ಎಲ್ಲಿ ಮಾಡಿದ್ದಾರೆ ತೋರಿಸಿ, ಎಲ್ಲಿದೆ? ಅಲ್ಲ ಆ ಇತ್ಯಾದಿ ಬೇರೆ, ಟೀಕಾರ ಇತ್ಯಾದಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದರ್ಥ ಅಂತ ಹೇಳಿದ್ರು. ಮೊದಲೇ ಬಾಧಕ ಹೋಗ್ತಾರೆ, ಇನ್ನೂ ಬೇಕಾಗ್ತಿದ್ರೆ ಸೇರಿಸ್ಕೊಡಿ ಅಂತ. ಎಲ್ಲ ಯಾಕೆ ಹೇಳಿ ದೊಡ್ಡದಾಗುತ್ತಾ ಆದ್ದರಿಂದ ಹಿಂಟ್ ಮಾಡಿಬಿಡ್ತೀವಿ. ಈಗ ಹೋಗಿ ತಿರಿ ದಾರಿ ತೋರಿಸೋರಲ್ಲ ಹೇಗೆ ಹೇಳ್ತಾರೆ, ಎಲ್ಲಿ ಮಿಸ್ಗೈಡ್ ಆಗುತ್ತೆ ಸ್ಟ್ರೇಟ್ ಹೋಗ್ಬಿಡಿ, ಇಲ್ಲಿ 2 ದಾರಿ ಬರುತ್ತೆ, ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ. ಅದು ಸ್ಪಷ್ಟೀಕರಣ. ಬರೀ ರೈಟ್ಗೆ ಹೋದೆ ಅಂದರೆ ಸರಿಯೇ, ಇನ್ನೂ ಹೇಳೋದು ಎಡ ಕಡೆ ಹೋಗಬೇಡಿ ಬಲಗಡೆ ಹೋಗಿ ಅಂತ ಏನಾಗುತ್ತಾಗ ಇನ್ನೂ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ರೈಟ್ ಅದು ಯಾವ ಕಡೆ, ಯಾವ ದೃಷ್ಟಿಯಿಂದ ರೈಟ್ ಅಂತ ಶುರು ಮಾಡ್ತಾರೆ. ಆ ಕಡೆಯಿಂದ ರೈಟ್, ಈ ಕಡೆಯಿಂದ ರೈಟ್ ಅಂತ ಕೇಳಿದರೆ ಬಜೀತಾಗುತ್ತೆ. ಅದಕ್ಕೆ ಪ್ರಶ್ನೆ ಹಾಕೊಡುವುದು, ಅದು ಯಾವಾಗ ವಿಕಲ್ಪ ಮಾಡೋದು ಅದಕ್ಕೋಸ್ಕರ. ಬುದ್ಧಿ ವಿಕಲ್ಪ ಆಗದೆ ಇರಲಿ ಅಂತ ವಿಕಲ್ಪ ಮಾಡಿ ಹೇಳ್ತಾರೆ. ಮುಂದೆ ತಗೊಳ್ಳಿ, ಅಲ್ಲಿ ಇವತ್ತಿಗೆ ಅಲ್ಲಿ ಇರಲಿ. ಅದು ಮುಗೀತು, ಎಲ್ಲಿಗೆ ಇಂಟ್ರಡಕ್ಷನ್ ಮುಗೀತು. ಈಗ ತತ್ರ ತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಚೇಷ್ಟತೆ. ಫಸ್ಟ್ ಈಗ ಶುರು ಮಾಡಿದ ಅರ್ಥ ಬರಲಿಕ್ಕೆ ಶುರು ಮಾಡಿದ್ರು.
ಏನದು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿದೆ. ಅಲ್ಲಿ ಶುರು ಮಾಡಿ ಇಷ್ಟು ಕೂಡ ಇಂಟ್ರಡಕ್ಷನ್ ಇದೆ. ಮೊದಲೇ ಸೂತ್ರಕ್ಕೆ ಬರೀತಾರೆ ಈಗ. ತತ್ರ ತಾರಾಥಭೂರತ್ವಂ ಸರ್ವಶಾಸ್ತ್ರಸ್ಯ ಜೇಷ್ಯತೆ. ಸರ್ವಶಾಸ್ತ್ರಗಳಿಗೆ ಕೂಡ ತಾರ ಅಥ ಓಂ ಅಥ ಅಂತ ಎಲ್ಲದಕ್ಕೆ ಇರಲೇಬೇಕು. ಯಾವುದೇ ಶಾಸ್ತ್ರಕ್ಕೆ ಏನೇನು ಬೇಕು ನಮಗೆ ಓಂ ಅಥ ಇರಲೇಬೇಕು ಅಂತ ಹೇಳಿದರು. ಸರ್ವತ್ರ ಅನುಗತತ್ವೇನ ಪೃಥಕ್ ಓಂಕ್ರಿಯತೆ ಏಕೆ. ಓಂಕಾರ ಮಾತ್ರ ಪ್ರತಿ ಸೂತ್ರಕ್ಕೂ ಇರಬೇಕು. ಗ್ರಂಥದ ಆರಂಭದಲ್ಲಿ ಎರಡಿರಬೇಕು, ಓಂಕಾರ ಅಥ ಎರಡೂ ಇರಬೇಕು. ಮುಂದೆ ಪ್ರತಿ ಸೂತ್ರಕ್ಕೂ ಓಂಕಾರ ಇರಬೇಕು. ಇವತ್ತು ಒಂದು ಸೂತ್ರಕ್ಕೂ ಓಂಕಾರ ಇಲ್ಲದ ಬರೆದವರಿದ್ದಾರೆ, ಒಂದು ಸೂತ್ರಕ್ಕೂ ಓಂಕಾರ ಇಲ್ಲ. ಅರ್ಥ ಆಯ್ತಾ? ಅದೊಂದು ಪಕ್ಷ ಅಂತ ಗ್ರಹಣ ಮಾಡಕ್ಕೆ ಹೋಗ್ತಾರೆ ಎಷ್ಟೋ ಜನ. ಪಕ್ಷ ಹೇಗಾಗುತ್ತೆ? ಆಚಾರ್ಯ ಹೇಳಿದ ಮೇಲೆ ಪಕ್ಷ ಹೇಗಾಗತ್ತದು ಅಂದರೆ ಪ್ರತಿ ಸೂತ್ರಕ್ಕೂ ಓಂಕಾರ ಹಾಕಿ ಹೇಳಬೇಕು ಅಂತ ಅರ್ಥ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಷ್ಟೇ ಅಲ್ಲ, ಇನ್ನೊಂದು ಓಂ ಬರುತ್ತೆ ಮೊದಲು ಬಂದಿದ್ದರಿಂದ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಮತ್ತೆ ಓಂ. ಆದಿಯಲ್ಲಿ ಓಂ, ಅಂತ್ಯದಲ್ಲಿ ಓಂ. ಅದಕ್ಕೊಂದು ಆಧಾರ ಇದೆ. ಮತ್ತೆ ಸರ್ವತ್ಯನೋಂಕೃತೋಂ ಬ್ರಹ್ಮ ಪರಸ್ತಾತ್ತ ವಿಚೇರ್ಯತೆ. ಮೊದಲು ಓಂಕಾರ ಹಿಡಿದ ಹೋದರೆ ಗೊತ್ತಾಯ್ತಾ ಏನಾಗೋದಿಲ್ಲ, ಒಳಗೆ ಹೋಗೋದಿಲ್ಲ. ಆಮೇಲೆ ಓಂಕಾರ ಹಿಡಿದ ಹೋದರೆ ಬಂದಿದ್ದು ಉಳಿಯೋದಿಲ್ಲ. ಅರ್ಥ ಆಯ್ತಾ? ಬರಲಿಕ್ಕೆ ಒಂದು ಔಟ್ಲೆಟ್ ಬೇಕು, ಇನ್ಲೆಟ್ ಬೇಕು. ಆ ದೃಷ್ಟಿಯಿಂದ ಓಂಕಾರ ಹೇಳೋದ್ರಿಂದ ಹೇಳೋದು ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಅರ್ಥ ಆಗಿದ್ದು ಉಳಿಯುತ್ತೆ. ಇವ್ರು ಏನಾಗಿದೆ, ಎಲ್ಲ ಹಾಕಿ ಬಂಗಾರದ ಲೋಟ ಹಾಕ್ತಾನೆ, ಅವ್ರು ತುಂಬ್ತಾನೆ ಇಲ್ಲ. ಅದು ಯಾಕೆ ಸೋರಿ ಹೋಗ್ತಾ ಇದೆ. ಹಾಗೆ ಅದು ಓಂಕಾರ ಬ್ಲಾಕ್ ಮಾಡೋದು. ಮೊದಲು ಒಳಗೆ ಹೋಗೋಕೆ ಅನುಕೂಲ ಮಾಡಿಕೊಡೋದು. ಆಮೇಲೆ ಅಲ್ಲಿ ಅಮೃತೋಪಸ್ತರಣಮ, ಮೊದಲನೇ ಓಂಕಾರ ಅಮೃತೋಪಸ್ತರಣಮಸಿ, ಎರಡನೇ ಓಂಕಾರ ಅಮೃತಾಪಿಧಾನಮಸಿ. ಅಮೃತಾಪಿಧಾನ ಅಂದರೆ ಹೇ ಅಮೃತ ವಾಯುದೇವರೇ, ಇಲ್ಲಿಗೆ ನಾನು ಬಾಯಿ ಕ್ಲೋಸ್ ಮಾಡ್ತೇನೆ ಅಂತ ಅರ್ಥ. ಆಮೇಲೆ ತಿಲ್ಲಕ್ಕೆ ಶುರು ಮಾಡೇ ಬಿಟ್ಟಿರ್ತಾರೆ ಬಾಯಿ ಕ್ಲೋಸ್ ಮಾಡಿ. ಅದಕ್ಕೆ ಅಮೃತಾಪಿ ತೊಗೊಂಡ್ಮೇಲೆ ಏನು ಮಾಡಬಾರ್ದು, ಮತ್ತೇನು ಬೇರೆ ಅಮೃತ ತೊಗೊಂಡು ಮತ್ತೆ ಬಿಡಿಸ್ಲಿಕ್ಕೆ ಹೋಗ್ಬಾರ್ದು. ಆ ನಿಯಮ ಇನ್ನೂ ಉಳ್ಕೊಂಡಿದೆ, ಆಯಿತು, ಅದು ಹೋಗ್ಬಿಡ್ಬೋದು. ಹಾಂ, 2 ಸಲ ಬರೋದು, ಆ ರೀತಿ ಬರಬೇಕು. ಆಗ ಸರಿನೇ. ಈಗ ನೀವು ಇಲ್ಲ ಅಲ್ಲಿ, ನೀವು ಓಂಕಾರಿಗೆ 2 ಸತ್ಯ ಅಂತ ಹೇಳಿದರೆ ಅಲ್ಲೇ ಇದೆ ನೋಡಿ ಅಂತ ಹೇಳ್ತಾರೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಲ್ಲಿ ಏನು ಮಾಡಿದ್ದಾರೆ, ಪೃಥಗ್ ಓಂಕ್ರಿಯತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಇದೆ, ಓಂ ಅಥಾತೋ ಅಂತ ಹೇಳಿಲ್ಲ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅರ್ಥ ಏನದು, ಇದು ಎಲ್ಲದಕ್ಕೂ ಸೇರಿಸ್ಕೋಬೇಕು ಅಂತ ಅರ್ಥ. ಓಂ ಅಥಾತೋ ಸೇರಿಸ್ಬಿಟ್ಟಿದ್ರೆ ಏನಾಗ್ತಿತ್ತು, ಅದೊಂದಕ್ಕೆ ಮಾತ್ರ ಆಗ್ತಿತ್ತು. ಉದಾಹರಣೆಗೆ ಶ್ರೀಯುತ ಮೊದಲು ಬರೆದ್ರು, ಉಳಿದವ್ರಿಗೆ ಬರಲಿಲ್ಲ. ಅವಾಗೇನಾಯಿತು, ಇನ್ನೊಬ್ಬರು ಸಿಕ್ಕಾರಾಗಾಯಿತು. ಶ್ರೀ ಅಂತ ಮೇಲೆ ಬರೆದ್ರು, ಕೆಳಗೆ 1 2 3 ಕೊಟ್ಬಿಟ್ರು. ಏನದು, ಎಲ್ಲರಿಗೂ ಶ್ರೀಕಾರ ಬರುತ್ತೆ. ಎಲ್ಲ ತುಂಬ ಶ್ರೀಕಾರ ಈಗ ಬೇಕಾದಷ್ಟು ಹಾಕ್ಬೋದು. ಲೆಟರ್ ಪ್ರೆಸ್ ಇದ್ದ ಕಾಲಕ್ಕೆ ಒಂದೊಂದು 20 30 ಇರೋದಷ್ಟೇ. ಒಂದು 100 500 ಆಗಿರೋ ಗತಿ ಏನಾಗಬೇಕು ಅವ್ರಿಗೆ. ಅದಕ್ಕೆ ಈ ರೀತಿ ಮಾಡ್ತೀವಿ. ಈಗ ಅದೆಲ್ಲ ಮಾಡೋ ನೆಸಿಟಿ ಇಲ್ಲ. ಗೊತ್ತಾಯ್ತಾ? ಈ ರೀತಿ ಇವತ್ತು ಮಾಡಬೇಕಾದ್ರೆ ಎಷ್ಟು ಸರ್ತ್ ಬೇಕಾದ್ರೂ ಒಂದು ಪದ ಹಾಕ್ಬೋದು, ಕೋಡ್ ಸರ್ತ್ ಬೇಕಾದ್ರೂ ಹಾಕ್ಬೋದು. ಹಿಂದೆ ಪ್ರೆಸ್ಸಲ್ಲಿ ಇರಲಿಕ್ಕೆ ಸಾಧ್ಯ. ದೊಡ್ಡ ಪ್ರೆಸ್ ಆದರೂ ಕೂಡ ಒಂದು ಮಿತಿ ಇರುತ್ತೆ. ಎಷ್ಟೇ ದೊಡ್ಡದಾದರೂ ಕೂಡ ಲಕ್ಷಾಂತರ ಇಡೋಕ್ಕೆ ಸಾಧ್ಯ ಇಲ್ಲ. ಈಗ ಶ್ರೀ ಹಾಕು ಪದ್ಧತಿ ಆ ರೀತಿ ಹಾಕಿದ್ರೆ ಓಂಕಾರ ಹಾಗೆ ಹಾಕಿದ್ದಾರೆ. ಪೃಥಕ್ ಓಂಕ್ರಿಯತೆ ಅಂದ್ರೇನು, ಅಸಂಹಿತತೆಯ ಓಂಕ್ರಿಯತೆ. ಅಸಂಹಿತತೆಯ ಅಂದ್ರೇನು, ಸಂಧಿ ಮಾಡದೇನೆ ಅಂತ ಅರ್ಥ. ಸಂಧಿ ಓಂ ಅಥ, ಅದು ಸಂಧಿ. ಓಂ ಅಥ ಬಿಡಿಸೋದು, ಗೊತ್ತಾಯ್ತಾ? ಓಂ ಅಥ ಓಂ ಅಥ. ಆದರೆ ಓಂ ಅಥ ಅಂತ ಯಾಕೆ ಹೇಳಲಿಲ್ಲ ಅಂತ ಹೀಗೆ ಹೇಳಿದ್ದಾರೆ. ಎಷ್ಟು ನೋಡಿದಲ್ಲಕ್ಕೆ ಏನೇ ಅಬ್ಸರ್ವ್ ಮಾಡೋದು ಎಲ್ಲ ತೋರಿಸ್ತಾ ಹೋಗ್ತಾರೆ. ಇದು ಗುರುತ್ವ. ಆಚಾರ್ಯರ ಗುರುತ್ವ ಎಷ್ಟು ಬಂತು ಅಂದರೆ ಪ್ರತ್ಯಕ್ಷರ ಪ್ರತಿಪದಕ್ಕೂ ಅವ್ರ ಗುರುಗಳಾಗ್ತಾರೆ. ಯಾಕೆ ಎಲ್ಲ ಹೇಳ್ಬೇಕು, ಯಾಕೆ ಅಂತ ಹೇಳಬೇಕಲ್ಲ. ಅಂಥವ್ರ ಹೆಸರು ಕೂಡ ಹೇಳದೆ ಹೋಗ್ಬಿಟ್ಟು ಎಷ್ಟು ಪಜಿತಿ ಆಗುತ್ತೆ ಇದು. ಇಷ್ಟೊತ್ತು ಹೇಳಿದ್ದೇನ, ಅದು ವಿಷಯ ಬರೋದಿಲ್ಲ ಅಂದರೆ ಪುಣ್ಯ ಹೋಯ್ತು ಅಂತ ಅರ್ಥ. ನೀ ಹಾಲೆಲ್ಲ ಸೌರಿ ಹೋಗ್ತಾರೆ, ದುಡ್ಡು ಕೊಡ್ತಾನೆ ಯಾರು ತಂದಿದ್ದಕ್ಕೆ. ಹಾಲು ತರಲ್ಲ ಕೇಳಿದ್ರು, 10 ಲೀಟ್ರ್ ರೂಪಾಯಿ ಬಂತು ಹೋದ, ಒಂದು ಚೂರು ಇಲ್ಲ. ಸೌರಿ ಆಗಿದೆ, ನಾನೇನು ಮಾಡಲಿ ಅಂದರೆ ನಿಮಗೆ ದುಡ್ಡು ಕೊಡೋದು ಹೋಗ್ತು ಕೆಲಸ. ಅದು ಪುಣ್ಯ ಅಂದರೆ ಧನ, ಇದು ಮೆಟೀರಿಯಲ್. ಅದು ಅದೃಷ್ಟ, ದೃಷ್ಟ ಅದೃಷ್ಟ. ಅಲ್ಲಿಗೆ ನಾಳೆ ದಿವಸ ಇದಿಷ್ಟು ಇಂಟ್ರಡಕ್ಷನ್ ಮುಗೀತು. ನಾಳೆ ಜಿಜ್ಞಾಸಾಧಿಕಾರ ಒಂದಕ್ಕೆ ಎಷ್ಟು ಬರೀತಾರೆ ನೋಡಿ. ಅದಕ್ಕೆಲ್ಲ ಹೋದರೆ ಒಂದು ನಮಗೆ ಕಂಡಿದ್ದೆಷ್ಟು ನಿಮ್ಗೆ ಅರ್ಥ ಆಗೋದೆಷ್ಟು. ಇಷ್ಟು ಗೊತ್ತಾಗಿಲ್ಲ, ಸುಮ್ಮನೆ ಮತ ಅಥವಾ ಆಗಿರೋದು. ಇದು ನೋಡಿದಾಗ ಎಷ್ಟು